गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्मा तस्मै श्री गुरवे नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। महालक्ष्मी जगन्माता मधुसूदन प्रिय मनमोहिनी महालक्ष्मी जगन्माता मधुसूदन प्रिय मनमोहिनी आदिलक्ष्मी धनधान्यलक्ष्मी सौभाग्यलक्ष्मी संतानलक्ष्मी वीर्यलक्ष्मी धैर्यलक्ष्मी श्रीवरलक्ष्मी पाहि माम् वीर्यलक्ष्मी धैर्यलक्ष्मी श्रीवरलक्ष्मी पाहि माम् चंचला सुमंगला वसुंधरा वसुप्रदा पद्मिनी सुनंदिनी निरंजनी भार्गवी चंचला सुमंगला वसुंधरा वसुप्रदा पद्मिनी सुनंदिनी निरंजनी भार्गवी अमले कमले विमले हरिवल्लभे शुभे मंदहास चंद्रवदन शीतलां नमाम्यहम् मंदहास चंद्रवदन शीतलां नमाम्यहम् महालक्ष्मी जगन्माता मधुसूदन प्रिय मनमोहिनी मधुसूदन प्रिय मनमोहिनी
ಮುರಹರ ನಗಧರ ಮುಕುಂದ ಮಾಧವ ಮುರಹರ ನಗಧರ ಮುಕುಂದ ಮಾಧವ ಗರುಡ ಗಮನ ಪಂಕಜನಾಭ ಮುರಹರ ನಗಧರ ಮುಕುಂದ ಮಾಧವ ಗರುಡ ಗಮನ ಪಂಕಜನಾಭ ಪರಮಪುರುಷ ಭವಭಂಜನ ಕೇಶವ ನರಮೃಗ ಶರೀರ ನಮೋ ನಮೋ ನಾರಾಯಣ ತೇ ನಮೋ ನಮೋ ಭವ ನಾರದ ಸನ್ನುತ ನಮೋ ನಮೋ ಜಲಧಿಶಯನ ರವಿಚಂದ್ರ ವಿಲೋಚನ ಜಲರುಹ ಭವನುತ ಚರಣಯುಗ ಬಲಿಬಂಧನ ಗೋಪೀ ಜನನಾಯಕ ನಳಿನೋದರತೆ ನಮೋ ನಮೋ ನಾರಾಯಣ ತೇ ನಮೋ ನಮೋ ಭವ ನಾರದ ಸನ್ನುತ ನಮೋ ನಮೋ ಆದಿದೈವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ಆದಿದೈವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರ ಶ್ರೀ ವೆಂಕಟನಾಯಕ ನಾದಮೂರುತಿ ನಮೋ ನಮೋ ನಾರಾಯಣ ತೇ ನಮೋ ನಮೋ ಭವ ನಾರದ ಸನ್ನುತ ನಮೋ ನಮೋ ನಾರದ ಸನ್ನುತ ನಮೋ ನಮೋ ಭಕ್ತರ ಮನಸ್ಸಲ್ಲಿ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತೇವೆ, ಭಜನೆ ಮಾಡ್ತೇವೆ, ಭಗವಂತನ ಭಕ್ತಿಯನ್ನು ಮಾಡ್ತೇವೆ. ಆದರೆ ಹೇಳಿ,
ಸ್ವಾಮೀಜಿ ಅದೇನು ಸ್ವಾಮಿ, ಏನು ನಮಗೆ ಬೇಕಾದ್ದು ದೇವರು ಕೊಡಲ್ಲ, ನಮಗೆ ಬೇಕಾದ್ದು ದೇವರು ಕೊಡಲ್ಲ. ದೇವರೇನಂತಾನೆ? ಹೂವ ತರುವರ ಮನೆಗೆ ಹುಲ್ಲ ತರುವ. ಯಾರು ಒಂದು ಹೆಜ್ಜೆ ಮುಂದೆ ಇಟ್ಟು ನೀವು ಭಕ್ತಿ ಮಾಡ್ತೀರೋ, ಭಜನೆ ಮಾಡ್ತೀರೋ, ಮನಸ್ಸು ಶಾಂತ ಆಗಲೇಬೇಕು. ಅದಕ್ಕೇನು ಹೆಸರು ಹೇಳಿ? ಇದು ವ್ಯಾಪಾರ ಅಲ್ಲ ಸ್ವಾಮಿ. ಅಂದ್ರೇನು? ನಾನು ದಿನ ದೇವಸ್ಥಾನಕ್ಕೆ ಹೋಗ್ತೇನೆ, ದೇವರ ಪೂಜೆ ಮಾಡ್ತೇನೆ, ಪ್ರದಕ್ಷಿಣೆ ಬರ್ತೇನೆ, ದೇವರ ಎಲ್ಲ ಸೇವೆಗಳನ್ನು ಮಾಡ್ತೇನೆ, ಆದರೆ ನಮಗೆ ದೇವರು ಏನು ಬೇಕು ಒಂದೂ ಕೊಡಲ್ಲ. ಯಾರ್ದು ಕಮೆಂಟ್ರಿ ಇದು? ಭಕ್ತರದು ಕಮೆಂಟ್ರಿ. ಅಂದ್ರೇನು? ನಾವು ನೋಡುವ ರೀತಿಯೇ ಬೇರೆ ಸ್ವಾಮಿ. ಅದು ಭಕ್ತಿ ಅಲ್ಲ. ಭಕ್ತಿ ಅಂದರೆ ಯಾವುದು? ಪೂಜೆ ಮಾಡು, ಭಜನೆ ಮಾಡು, ಜಪ ಮಾಡು, ಎಷ್ಟೆಲ್ಲ ಮಾಡು, ಅದರ ನಂತರ ಕೊನೆಗೊಂದು ಮಾತು ಹೇಳು. ಏನು? ನಾರಾಯಣಾಯೇತಿ ಸಮರ್ಪಯಾಮಿ, ಓಂ ನಮಃ ಶಿವಾಯ. ಅಂದ್ರೇನು? ನಾನು ಮಾಡಿದ್ದುಂಟು, ಒಳ್ಳೆಯದು ಮಾಡಿದ್ದೇನೆ, ಭಗವಂತನಿಗೆ ಪ್ರೀತಿಯಾಗಿದೆ, ಎಲ್ಲ ರೀತಿಯಲ್ಲಿ ಭಗವಂತನಿಗೆ ಅರ್ಪಿಸಿದ್ದೇನೆ. ನಿಮಗೆ ಕೇಳುವುದಕ್ಕೆ ಹಕ್ಕಿಲ್ಲ ಸ್ವಾಮಿ. ನಾವು ಕೇಳಬಾರ್ದು. ಪೂಜೆ ಮಾಡಬೇಕು, ಬಿಡಬೇಕು, ಭಕ್ತಿ ಮಾಡಬೇಕು, ಬಿಡಬೇಕು, ನಾಮಸ್ಮರಣೆ ಮಾಡಬೇಕು, ಬಿಡಬೇಕು. ನಾನು ಒಳ್ಳೇದು ಮಾಡಿದ್ದುಂಟೋ? ಹೌದು, ನನಗೆ ಒಳ್ಳೆಯದಾಗಲೇಬೇಕು. ಧರ್ಮೋ ರಕ್ಷತಿ ರಕ್ಷಿತಃ. ಒಳ್ಳೇದು ಮಾಡಿದ್ಯಾ? ಹೌದು, ನಿನಗೆ ಒಳ್ಳೆಯದಾಗ್ತದೆ, ಒಳ್ಳೆಯದಾಗಲೇಬೇಕು. ಯಾಕೆ? ಕರ್ಮ ಫಲ. ಹೊರ ಜಗತ್ತೇ ಹಾಗೆ ಸ್ವಾಮಿ. ಸ್ವಾಮಿ ಅದಕ್ಕೇನು ಹೆಸರು ಹೇಳಿ? ಭಗವಂತನ್ನುವಂಥವನು ನಮಗೆ ಹೊರಗಿಂದ ನಮಗೆ ಏನೋ ಕರ್ಮಫಲ ಅನ್ನುವ ರೀತಿಯಲ್ಲಿ ಕಳಿಸುವುದಲ್ಲ. ನಾನು ಏನೇನು ಮನಸ್ಸಲ್ಲಿ ಬಯಸ್ತೇನೆ, ನನ್ನ ಮನಸ್ಸಿನ ಸಂಕಲ್ಪಗಳೆಲ್ಲವೂ ಈಡೇರಬೇಕು. ಅದು ಭಕ್ತಿ ಅಲ್ಲ ಸ್ವಾಮಿ, ಅದು ಭಕ್ತಿ ಅಲ್ಲವೇ ಅಲ್ಲ. ಪೂಜೆ ಮಾಡು, ಬಿಟ್ಟುಬಿಡು, ಭಜನೆ ಮಾಡು, ಬಿಟ್ಟುಬಿಡು. ನೀನು ಏನೆಲ್ಲ ಪೂಜೆ, ಭಜನೆ, ಜಪ, ಧ್ಯಾನ ಮಾಡ್ತೀಯೋ ಏನೂ ಕೇಳಬೇಡ, ಏನೇನು ಕೇಳಬಾರ್ದು. ಯಾಕೆ ಸ್ವಾಮಿ? ಭಗವಂತ ಒಂದು ವೇಳೆ ಕೊಡುವುದಾದರೆ ಅಬ್ಬಬ್ಬಾ, ಅವ ಕೊಡುವ ಹಾಗೆ ನಾವು ಅವನಿಗೊಂದು ಅವಕಾಶ ಯಾಕೆ ಕೊಡಬಾರ್ದು? ನಾವು ಯಾಕೆ ಕೇಳಬೇಕು? ಕೇಳಬಾರ್ದು. ತುಳಸಿ ಕೈಲಿ ಹಿಡ್ಕೊಳ್ಳೋದು, ನೀರು ಹಾಕೋದು, ಕಾಯೇನ ವಾಚ ಮನಸೇಂದ್ರಿಯವಾ ಬುದ್ಧಿಯ ಅಹಂಕಾರೇಣ ವಾ ಪ್ರಕೃತೆ ಸ್ವಭಾವಾತ್ ಯತ್ ಕರೋಮಿ ಸಕಲಂ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯಾಮ. ಒಳ್ಳೇದು ಮಾಡಿದ್ದೇನೆ, ಪೂಜೆ ಮಾಡಿದ್ದೇನೆ, ಜಪ ಮಾಡಿದ್ದೇನೆ, ಯಾತ್ರೆ ಮಾಡಿದ್ದೇನೆ, ಎಲ್ಲ ಪುಣ್ಯ ಕೆಲಸಗಳನ್ನು ಮಾಡಿದ್ದೇನೆ. ಬಸ್ ಅದರ ಫಲ ಇವತ್ತಲ್ಲ ನಾಳೆ ಬರ್ತದೆ. ಫಲ ನಾವು ಕೇಳಬಾರದು. ಅಂತಃಕರಣ ಅನ್ನುವಂಥ ಮನಸ್ಸು ಬುದ್ಧಿ ಏರು ತಗ್ಗುಗಳ ಮಧ್ಯೆ, ಸುಖ ದುಃಖಗಳ ಮಧ್ಯೆ, ಲಾಭ ನಷ್ಟಗಳ ಮಧ್ಯೆ ಆ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ತೇನೆ ಅನ್ನೋ ಪ್ರಯತ್ನ, ಅದು ಭಕ್ತಿ. ಅದು ಭಕ್ತಿ. ಎಷ್ಟು ನಡೀತೇವೆ, ಎಷ್ಟು ನಡ್ಕೊಂಡು ಹೋಗ್ತೇವೆ, ನಾವು ಬೀಳೋದೇ ಇಲ್ಲ. ಅದಲ್ಲ ಸ್ವಾಮಿ, ಬೀಳ್ತೇವೆ. ಬಿದ್ದಷ್ಟು ಎದ್ದು ನಡೀಬೇಕು, ಬಿದ್ದಷ್ಟು ಮತ್ತೆದ್ದು ನಡೀಬೇಕು. ಅದಕ್ಕನ್ನೋದು ಸಾಧನೆ. ಅಂದ್ರೇನು? ನಾನು ಇಷ್ಟು ಪೂಜೆ ಮಾಡಿದ್ದೇನೆ, ಇಷ್ಟು ಭಜನೆ ಮಾಡಿದ್ದೇನೆ, ಇಷ್ಟು ಜಪ ಮಾಡಿದ್ದೇನೆ, ನನಗೇನು ಬೇಕು ದೇವರು ಕೊಟ್ಟಿಲ್ಲ. ಅಲ್ಲ 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 ಅಲ್ಲ. ಭಗವಂತ ಯಾವತ್ತೂ ಮರೆಯಲ್ಲ ಸ್ವಾಮಿ, ಎಲ್ಲ ನೆನಪಿಟ್ಟುಕೊಳ್ತಾನೆ. ಯಾವಾಗ ಕೊಡಬೇಕು, ಅದೇನು ನಿಮಗೆ ಕೊಡಬೇಕು ಅಂತೇನಿಲ್ಲ, ನಿಮ್ಮ ಮಕ್ಕಳಿಗೂ ಸಿಗ್ಬೋದು,
ನಿಮ್ಮ ಮೊಮ್ಮಕ್ಕಳಿಗೂ ಸಿಗಬಹುದು. ನೀವು ಮಾಡಿದ್ದು ನಿಮ್ಮ ಸ್ವಾಮಿ ಅದು ಏನೂ ನಷ್ಟ ಆಗಲ್ಲ ಸ್ವಾಮಿ. ಕೆಲವು ದೃಷ್ಟ ಫಲ, ಕೆಲವು ಅದೃಷ್ಟ ಫಲ. ಅದೃಷ್ಟ ಅಂದ್ರೇನು, ನಿಮ್ಮ ನಂತರ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಿಗ್ತದೆ. ಮಾಡಿದ್ದು ಯಾವುದೂ ಹಾಳಾಗಲ್ಲ ಸ್ವಾಮಿ, ಒಂದೂ ಕೆಟ್ಟದ್ದಾಗಲ್ಲ. ಜೀವನದಲ್ಲಿ ನಾವು ಮುಂದೆ ಹೋಗುವಾಗ ಪೆಟ್ಟುಗಳು ಬೀಳ್ತವೆ, ಕಷ್ಟಗಳು ಬರ್ತವೆ. ಆ ಎಲ್ಲ ಪೆಟ್ಟುಗಳು ಕಷ್ಟ ನಷ್ಟ ಬಂದಾಗಲೂ ಕೂಡ ಮತ್ತೆ ಮುನ್ನುಗ್ತೇನೆ, ಮುಂದೆ ಹೋಗ್ತೇನೆ. ಅದು ಭಕ್ತನ ಲಕ್ಷಣ. ಒಂದು ಪೆಟ್ಟು ಬಿದ್ದ ಕೂಡಲೇ ಸ್ವಾಮೀಜಿ ದೇವ್ರು ಯಾಕೆ ಹೀಗೆ ಮಾಡಿದ, ನನಗೆ ಯಾಕೆ ಹೀಗಾಗ್ತಾಯಿದೆ, ನಾನು ಪೂಜೆ ಮಾಡುವುದನ್ನು ಬಿಟ್ಟುಬಿಡ್ತೇನೆ, ದೇವಸ್ಥಾನಕ್ಕೆ ಹೋಗುವುದನ್ನು ಬಿಟ್ಟುಬಿಡ್ತೇನೆ, ಜಪ ಮಾಡುವುದನ್ನು ಬಿಟ್ಟುಬಿಡ್ತೇನೆ, ಏನು ಪ್ರಯೋಜನ ಸ್ವಾಮೀಜಿ ಇಷ್ಟೆಲ್ಲ ಮಾಡಿ ದೇವರು ಒಂದು ಅದು ಸಾಧನೆ ಅಲ್ಲ ಸ್ವಾಮಿ. ಅದಕ್ಕೆ ಹೇಳಿದ್ದು ಸಾಧನೆ ಅನ್ನುವಂಥ ರೀತಿಯಲ್ಲಿ ಅದು ವ್ಯಾಪಾರ ಅಲ್ಲ. ವ್ಯಾಪಾರ ಅಂದ್ರೇನು, ಇಷ್ಟು ಪೂಜೆ ಮಾಡಿದೆ, ಇಷ್ಟು ಭಜನೆ ಮಾಡಿದೆ, ಇಷ್ಟು ಜಪ ಮಾಡಿದೆ, ರಾಮ ಅಂತ ಒಂದು ಸಲ ಹೇಳಿದರೆ ಅಲ್ಲ, ರಾಮ ರಾ ಅನ್ನುವ ರೀತಿಯಲ್ಲಿ ಒಂದು ಸಲ ಹೇಳಿದರೆ ಎಲ್ಲ ಮಾಡಿದ ಪಾಪ ಹೊರಗೆ ಹೋಗ್ತದಂತೆ. ಬಾಯಿ ತೆರೆದು ರಾ ಅಂತ ಅನ್ನುವಾಗ ಮಾ ಅಂತ ಅನ್ನುವಾಗ ಬಾಯಿ ಮುಚ್ಚಿದಾಗ ಮತ್ತೆ ಹೊರಗೆ ಹೋದ ಪಾಪ ಒಳಗೆ ಬರಲ್ಲಂತೆ. ಹೇಳುವ ರೀತಿ ರಾಮ ನಾರಾಯಣ ಶಬ್ದದ ರಾ ಅಲ್ಲಿದೆ, ನಮಃ ಶಿವಾಯ ಶಬ್ದದ ಮ ಅಲ್ಲಿದೆ. ಎಲ್ಲಿದೆ? ರಾಮ ಅನ್ನುವ ಈ ಎರಡು ಅಕ್ಷರದಲ್ಲಿ ರಾ ನಾರಾಯಣ ಅಲ್ಲಿಂದ ತಕ್ಕೊಂಡದಂತೆ ರಾ. ನಮಃ ಶಿವಾಯ ಆ ಮ ಅನ್ನುವಂಥದ್ದನ್ನು ನಮಃ ಶಿವಾಯದಿಂದ ತಕ್ಕೊಂಡದ್ದಂತೆ. ರಾ ಮ ಅಂದ್ರೇನು? ಇಬ್ಬರೂ ಇದ್ದಾರೆ, ಶಿವನೂ ಇದ್ದಾನೆ, ನಾರಾಯಣನೂ ಇದ್ದಾನೆ. ನಾರಾಯಣ ಆ ರಕಾರವನ್ನು ತೆಗೆದದ್ದು ನಾರಾಯಣನಿಂದ ರಾ, ಮಕಾರವನ್ನು ತಂದದ್ದು ನಮಃ ಶಿವಾಯ. ನೀವು ರಾಮ ಅಂತನ್ನಿ ಸ್ವಾಮಿ, ಅದರಷ್ಟು ಪುಣ್ಯ ಇನ್ನೊಂದಿಲ್ಲ. ಅಲ್ಲಿ ರಾಮನೂ ಇದ್ದಾನೆ, ನಾರಾಯಣನೂ ಇದ್ದಾನೆ, ಶಿವನೂ ಇದ್ದಾನೆ, ಇಬ್ಬರೂ ಇದ್ದಾರೆ. ಇಬ್ಬರ ಆಶೀರ್ವಾದವೂ ಸಿಗ್ತದೆ. ನಾವೆಲ್ಲಿ ಹೋಗೋದು? ಅಂಗಡಿಗೆ. ಏನು ತಗೊಳ್ಳಿಕ್ಕೆ? ಅದೊಂದೇನು ಹೇಳ್ತಿರ್ತದಲ್ಲ, ತನ್ನಿಂದ ತಾನಾಗಿ ಶ್ರೀರಾಮ ಜಯ ರಾಮ ಜಯ ಜಯ, ಅದು ಸ್ವಿಚ್ ಆನ್ ಮಾಡಿದರೆ ಸಾಕು, ಅದು ಹೇಳ್ತಾ ಇರ್ತದೆ. ಓಂ ನಮಃ ಶಿವಾಯ ಅದು ಹೇಳ್ತಾ ಇರ್ತದೆ, ಓಂ ನಮೋ ನಾರಾಯಣ ಅದು ಹೇಳ್ತಾ ಇರ್ತದೆ. ಸ್ವಾಮೀಜಿ ಪುಣ್ಯ ನಮಗಲ್ವ? ಊಟ ಮಾಡಿದ್ಯಾರೋ ನೀವು, ಹೊಟ್ಟೆ ತುಂಬೋದು ಯಾರೋ ನಂದು, ಎಲ್ಲಾದರೂ ಉಂಟೆ ಸ್ವಾಮಿ? ಊಟ ಮಾಡಿದ್ಯಾರೋ ನೀವು, ಯಾರ್ದು ಹೊಟ್ಟೆ ತುಂಬೋದು? ನಿಮ್ಮದು ಮಾತ್ರ. ಹೇಳ್ತಾ ಇರುವ ನಾಮಸ್ಮರಣೆ ಹೇಳ್ತಾ ಇರುವಂಥದ್ದನ್ನು ನೀವು ಸ್ವಿಚ್ ಆನ್ ಮಾಡಿ ದೇವರ ಕೋಣೆಯಲ್ಲಿಟ್ಟರೆ ಪುಣ್ಯ ಯಾರಿಗೆ? ಆ ಯಂತ್ರಕ್ಕೆ, ನಿಮಗಲ್ಲ. ನಿಮಗೇನು ಸಿಗಲ್ಲ ಸ್ವಾಮಿ, ಪುಣ್ಯ ಯಂತ್ರಕ್ಕೆ. ಲೂಸ್ ಮೋಷನ್ ಯಾರಿಗೆ? ನನಗೆ. ಔಷಧ ತಗೊಳ್ಳೋದು ಯಾರು? ನನ್ನ ಹೆಂಡತಿ. ಅವಳಿಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ತದೆ ಸ್ವಾಮಿ. ಲೂಸ್ ಮೋಷನ್ ಯಾರಿಗೆ? ನನಗೆ. ಔಷಧ ತಗೋಬೇಕು ಯಾರು? ನಾನು. ಜಪ ಮಾಡಬೇಕು ಯಾರು? ನಾನು. ಸ್ವಾಮಿ ಮನಸ್ಸು ಕೊಳಕಾದದ್ದು ಯಾರ್ದು? ನನ್ನದು. ನಾನೇ ಕೂತ್ಕೋಬೇಕು. ನನ್ನ ಮನಸ್ಸನ್ನು ಪ್ರಶಾಂತಗೊಳಿಸುವುದಕ್ಕಾಗಿ ನಾನೇ ಕೂತ್ಕೋಬೇಕು. ಆ ಮನಸ್ಸಿಗೆ ಧೈರ್ಯ ಕೊಡಬೇಕು. ಮನಸ್ಸನ್ನುವಂಥದ್ದು ಜೀವನದಲ್ಲಿ ಮುಂದೆ ಮುಂದೆ ಹೋಗಬೇಕು. ಒಂದು ಸಣ್ಣ ಪೆಟ್ಟು ಬಿದ್ದರೆ ಸಾಕು ಸ್ವಾಮಿ, ಹಿಂದೆ ಜಾರುವವರು ನಾವು.
ಮನಸ್ಸಿಗೆ ಭಯ ಜಾಸ್ತಿ. ಒಂದು ಹೆಜ್ಜೆ ಮುಂದೆ ಇಡಬೇಕಾದ್ರೆ ಹೆದರ್ತಾನೆ, ಮುಹೂರ್ತ ನೋಡ್ತಾನೆ, ಎಡಕಾಲು ಬಲಕಾಲು ಯಾವುದನ್ನು ಮುಂದಿಟ್ಟರೆ ಒಳ್ಳೆಯದಾಗ್ತದೆ. ಸ್ವಾಮಿ, ನಮ್ಮ ಮನಸ್ಸಲ್ಲಿರುವ ಹೆದರಿಕೆ ಅನ್ನುವಂಥದ್ದಿಷ್ಟಿದೆ. ಮುಹೂರ್ತ, ಲಗ್ನ, ಸಮಯ, ಅದಕ್ಕೆ ಸರಿಯಾದ ರೀತಿಯಲ್ಲಿ ಎಲ್ಲವನ್ನು ನೋಡಿ ಮುಂದೆ ಹೋಗೋದು ನಾವು. ಅದರ ಬದಲು ಭಗವಂತನ ನಾಮಸ್ಮರಣೆ ತಗೊಳ್ಳೋದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಯಾರ ಮನಸ್ಸು ಬುದ್ಧಿಯಲ್ಲಿ ಪರಮಾತ್ಮನ ನಾಮಸ್ಮರಣೆ ಬರ್ತದೋ ತದೇವ ಲಗ್ನಂ ಸುದಿನಂತದೇವ ತಾರಾಬಲಂ ಚಂದ್ರಬಲಂತದೇವ. ಚಂದ್ರಬಲ, ತಾರಾಬಲ, ನಕ್ಷತ್ರಬಲ, ಲಗ್ನ, ಸುಲಗ್ನ ಎಲ್ಲ ಒಳ್ಳೆಯ ಮುಹೂರ್ತ. ಯಾವಾಗ ನೀನು ಭಗವಂತನ ಸ್ಮರಣೆ ಮಾಡ್ತೀನಿ ನೋಡು. ಹೌದು, ಭಗವಂತನ ಸ್ಮರಣೆ ಮಾಡು, ಕೆಲಸ ಮಾಡು, ನಡೆ ಮುಂದೆ, ಒಳ್ಳೆಯದಾಗಲೇಬೇಕು. ಧೈರ್ಯ ಕೊಡೋರು ಯಾರು ಸ್ವಾಮಿ? ಯಾರು? ಅದಕ್ಕೆ ಟ್ಯಾಬ್ಲೆಟ್ ಇಲ್ಲ. ಆ ಧೈರ್ಯ ಅನ್ನುವಂಥದ್ದು ಎಲ್ಲಿಂದ ಬರಬೇಕು? ನಮ್ಮಿಂದಲೇ. ಅಲ್ಲ, ನಮ್ಮಿಂದಲೇ ಒಳಗಿಂದ ಬರಬೇಕಾದ್ರೆ ಆ ಧೈರ್ಯ ಅನ್ನುವಂಥದ್ದು ಪರಮಾತ್ಮನ ನಂಬಿದ್ದೇನೆ. ನಂಬು ನೀನು ದೈವವನು, ನಂಬು ಸ್ವಯಂಭುವನು, ನಂಬು ಸಾಂಬನ ಮನದಿ ತುಂಬು ಭಕ್ತಿಯನು. ಬಿಂಬವೋ ಕಂಬವೋ ನಂಬಿಕೆಯ ಮಾತ್ರದಿಂದ ಇಂಬುಗೊಳ್ಳುವುದು ಜೀವ. ಎಲ್ಲ ಕೆಲಸ ಒಳ್ಳೆಯದಾಗಲೇಬೇಕು ಸ್ವಾಮಿ. ಯಾಕೆ? ಶ್ರೀರಾಮ ರಾಮ ಅಂತ ಅಂದಿದ್ದೇನೆ, ನಮಃ ಶಿವಾಯ ಅಂತ ಅಂದಿದ್ದೇನೆ, ಕೆಲಸ ಶುರು ಮಾಡಿದ್ದೇನೆ, ಯಶಸ್ವಿಯಾಗಿ ನಡೆಯಲೇಬೇಕು. ಆ ಧೈರ್ಯ ಎಲ್ಲಿಂದ ಬರೋದು ಹೇಳಿ? ನೀವು ಮಾಡಿರುವ ನಾಮಸ್ಮರಣೆಯಿಂದ, ಪರಮಾತ್ಮನ ನಾಮಸ್ಮರಣೆಯಿಂದ ಆ ಮನಸ್ಸಿಗೆ ಧೈರ್ಯ, ಎಲ್ಲ ಒಳ್ಳೆಯದಾಗತ್ತೆ, ಒಳ್ಳೆಯದಾಗ್ತದೆ. ಕೆಲವು ಸಲ ಅದಕ್ಕೇನು ಹೆಸರು ಹೇಳಿ? ಕೆಲವು ಸಲ ಯೂ ಟರ್ನ್ ಅಂತೇವೆ. ಯೂ ಟರ್ನ್ ಅಂದ್ರೇನು? ನಾವು ಬಯಸಿದ್ದೇ ಒಂದು, ಆಗೋದೇ ಒಂದು. ನಾವು ಬಯಸಿದ್ದೇ ಒಂದು, ಆಗೋದೇ ಒಂದು. ಸಣ್ಣ ಉದಾಹರಣೆ ಕೊಡ್ತೇನೆ. ಅಂಥ ಸಂದರ್ಭದಲ್ಲಿ ಸ್ವಾಮಿ ನಾವು ಆ ಮನಸ್ಸನ್ನು ನಾವು ತಕ್ಕೊಳ್ಳುವ, ಭಗವಂತ ಇದು ನಿನ್ನ ಇಚ್ಛೆ, ಹರಿಚಿತ್ತ ಸತ್ಯ, ನಿನ್ನ ಮನಸ್ಸಲ್ಲಿ ಇದು ಕೆಲಸ ನಾನು ಮಾಡಬೇಕನ್ನುವಂಥದ್ದಿದ್ದರೆ ಶಿವ ತಲೆಬಾಗ್ತೇನೆ, ಸ್ವೀಕರಿಸ್ತೇನೆ, ಮಾಡ್ತೇನೆ. ನಾನು ಆಲೋಚನೆ ಕೂಡ ಮಾಡಿರಲ್ಲ, ನನ್ನ ಮನಸ್ಸಲ್ಲಿ ಸಂಕಲ್ಪವೇ ಇರಲಿಲ್ಲ. ಆ ರೀತಿಯ ಘಟನೆಗಳನ್ನುವಂಥದ್ದಾಗಿ ಒಂದೇ ಸಲ ಯೂ ಟರ್ನ್ ಅಂತೇವೆ, ತಿರುಗಿ ಬಿದ್ದು ಬಾಲಕೃಷ್ಣ ಮೆನನ್ ಅವರು ಸಾಕಾಗಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾಕಾಗಿ ಪೆಟ್ಟು ತಿಂದು ಬಿದ್ದು ಜೈಲಿಗೆ ಹೋಗಿ ಏನೆಲ್ಲ ಆಗಿ ಇನ್ನೇನು ಇವ ಸಾಯುತ್ತಾನೆ ಅಂತನ್ನುವಾಗ ಜೈಲಿಂದ ಎತ್ತಿ ಬಿಸಾಕ್ತಾರೆ. ಎಲ್ಲಾದರೂ ಹೋಗಿ ಬದುಕು ಅಂತೇಳಿ. ಬಾಲಕೃಷ್ಣ ಮೆನನ್ ಅಂದರೆ ಯಾರು? ಸ್ವಾಮೀಜಿ. ಚಿನ್ಮಯಾನಂದರ ಬಗ್ಗೆ ನಾನು ಹೇಳೋದು ಅವರ ಜೀವನದಲ್ಲಿ ಆದ ಘಟನೆ. ರಸ್ತೆಯಲ್ಲಿ ಬಿದ್ದ ವ್ಯಕ್ತಿಯನ್ನು ಯಾವುದೋ ಒಂದು ಆಂಗ್ಲ ಮಹಿಳೆ ನೋಡಿ ಕರ್ಕೊಂಡು ಹೋಗಿ ಮನೆಗೆ ಕರುಣೆಯಿಂದ ಅವನ ಆರೋಗ್ಯ ಪೂರ್ತಿ ಸುಧಾರಿಸುವ ತನಕ ಮನೆಯಲ್ಲಿಟ್ಟು ಆಹಾರ ಕೊಟ್ಟು ಆರೋಗ್ಯ ಸುಧಾರಿಸಿ ಇನ್ನೇನು ಇವ ಎದ್ದು ನಿಲ್ತಾನೆ, ನಡೀತಾನೆ,
ಇವ ತನ್ನ ಪಾಡಿಗೆ ಇರ್ತಾನೆ ಅನ್ನುವಂಥದ್ದು ಗೊತ್ತಾದ ಮೇಲೆ ಅಪ್ಪ ಎಲ್ಲಾದರೂ ಹೋಗು ಬದುಕು ಹೊರಟ ಸ್ವಾಮಿ. ಇಷ್ಟು ದಿವಸ ಮಾಡಿದ್ದೆಂಥದ್ದು ಜರ್ನಲಿಸಮ್, ಇಷ್ಟು ದಿವಸ ಬರೆದದ್ದೆಂಥದ್ದು ಜರ್ನಲಿಸಮ್. ಇಂಗ್ಲೀಷ್ MA, ಅದಕ್ಕೇನು ಹೇಳಿದು MA BT ಆ ಕಾಲ, MA ಲಿಟ್ರೇಚರ್. ಏನು ಇಂಗ್ಲೀಷ್ ಸ್ವಾಮಿ, ಎಷ್ಟು ಚಂದದಲ್ಲಿ ಇಂಗ್ಲೀಷ್ ಕಲ್ತಿದ್ದಾರೆ. ಮೆಡ್ರಾಸ್ ಯೂನಿವರ್ಸಿಟಿ ಜರ್ನಲಿಸಮ್ ಮಾಡಿ ಕಲಿತು ಏನೋ ಆಗಬೇಕು ಏನೆಲ್ಲ ಹೋದದ್ದೆಲ್ಲಿಗೆ, ಎಲ್ಲಿ ಹೋದದ್ದೇಳಿ? UPಯಲ್ಲಿ ಇದ್ದದ್ದು, ಉತ್ತರ ಪ್ರದೇಶದಲ್ಲಿ. ಊಟಕ್ಕಿಲ್ಲ ಬದುಕಬೇಕು ಅಂತಂದರೆ ಎಲ್ಲಿ ಊಟ ಸಿಗ್ತದೆ ಅಲ್ಲಿ ಹೋಗಬೇಕು. ಹೋದರು ಸ್ವಾಮಿ. ಎಲ್ಲಿ ಹೋದದ್ದು ಇವರು? ಶಿವಾನಂದ ಆಶ್ರಮಕ್ಕೆ. ಸ್ವಾಮಿ ಶಿವಾನಂದರ ಆಶ್ರಮಕ್ಕೆ ಹೋದದ್ದು. ಇವಾಗ ಕೇಳಿ, ಕಲ್ತದ್ದೇನು? MA, ಅದು ಕೂಡ MA LLB, ಒಳ್ಳೆ ರೀತಿಯಲ್ಲಿ ಲಿಟ್ರೇಚರೆಲ್ಲ ಕಲಿತು ಜರ್ನಲಿಸಮ್ ಅನ್ನುವ ರೀತಿಯಲ್ಲೆಲ್ಲ ಪೇಪರಲ್ಲೆಲ್ಲ ಬರೀತಾ ಇದ್ದ ವ್ಯಕ್ತಿ ಹೋಗಿ ಸೇರಿದ್ದಲ್ಲಿಗೆ ಆಶ್ರಮಕ್ಕೆ ಯಾಕೆ ಹೋದ್ದು? ಸ್ವಾಮೀಜಿ ಫ್ರೀ ಊಟ ಸಿಗ್ತದೆ ಸ್ವಾಮಿ, ಊಟ ಒಂದು ಸಿಗ್ತದೆ, ಸ್ವಲ್ಪ ದಿವಸ ಬದುಕ್ತೇನೆ. ಒಳಗೆ ಹೋದದ್ದು. ಒಳಗೆ ಹೋಗಿ ಎಲ್ಲ ನೋಡಿ ಈ ಸ್ವಾಮಿಗಳೆಲ್ಲ ಏನು ಮಾಡ್ತೇನೆ. ಈ ಸ್ವಾಮಿಗಳೆಲ್ಲ ಏನೆಲ್ಲ ಗಲಾಟೆ ಮಾಡ್ತಾರೋ ಆಶ್ರಮದಲ್ಲಿ ಎಲ್ಲವನ್ನು ಪೇಪರಿಗೆ ಹಾಕ್ತೇನೆ. ತಿಳ್ಕೊಂಡದ್ದೇನು? ನಾನೇ ಬುದ್ಧಿವಂತ. ತಿಳ್ಕೊಂಡದ್ದೇನು ಎಲ್ಲ ಹೊರಗೆ ಹಾಕ್ತೇನೆ. ಯಾರ್ದು? ಇಲ್ಲಿಯ ಸ್ವಾಮಿಗಳು ಎಲ್ಲ ಏನೇನು ಮಾಡ್ತಾರೋ ಎಲ್ಲ ಪೇಪರಲ್ಲಿ ಯಾಕಂದರೆ ಇವ್ರದ್ದು ಬರವಣಿಗೆ ಭಾಳ ಪವರ್ಫುಲ್, ವೆರಿ ಗುಡ್ ಲ್ಯಾಂಗ್ವೇಜ್. ಅಲ್ಲಿ ಹೋಗಿ ಸ್ವಾಮಿ ಊಟ ಫ್ರೀ ಸಿಗ್ತಿತ್ತು. ನೋಡಿದರು. ಏನು ನೋಡಿದ್ದು? ಬೆಳಿಗ್ಗೆ 4 ಗಂಟೆಗೆ ಸ್ವಾಮಿ ಶಿವಾನಂದರು ಪ್ರೆಸ್ಸಲ್ಲಿ, ಅವ್ರದ್ದೇ ಪ್ರೆಸ್ಸು, ಅವ್ರದ್ದೇ ಬರವಣಿಗೆ, ಅವರೇ ಪುಸ್ತಕ ಪ್ರಿಂಟ್ ಮಾಡೋದು. 4 ಗಂಟೆ ಬೆಳಿಗ್ಗೆ 4 ಗಂಟೆಗೆ ಆ ಮನುಷ್ಯ ತಯಾರು ಸ್ವಾಮಿ. ಬೆಳಿಗ್ಗೆ ಯೋಗಾಸನ, ಆಮೇಲೆ ಸತ್ಸಂಗ, ಆಮೇಲೆ ಕೆಲಸ, ಬಂದವರಿಗೆಲ್ಲ ಸತ್ಸಂಗ, ಬಂದವರಿಗೆಲ್ಲ ಭಜನೆ, ಒಳ್ಳೆ ಜನಗಳನ್ನೆಲ್ಲರನ್ನೂ ಕೂಡ ಸನ್ಮಾರ್ಗದ ಕಡೆಗೆ ತಿರುಗಿಸುವ ಒಬ್ಬ ವ್ಯಕ್ತಿ. ಇದು ಸನ್ಯಾಸ ಗೊತ್ತಿರಲಿಲ್ಲ ಸ್ವಾಮಿಯಪ್ಪನಿಗೆ. ಹುಟ್ಟಿದ್ದಲ್ಲಿ ಕೇರಳದಲ್ಲಿ ಕಮ್ಯುನಿಸಮ್ ಅಂದ್ರೇನು? ಕೆಲಸಕ್ಕೆ ಬಾರದು. ಸನ್ಯಾಸಿಗಳಂದರೆ ಯಾರು? ಪ್ಯಾರಸೈಟ್ಸ್ ಆನ್ ದ ಸೊಸೈಟಿ. ಸನ್ಯಾಸಿಗಳು ಕೆಲಸಕ್ಕೆ ಬಾರದವರು, ಯಾರ್ಯಾರ ಹಣದಲ್ಲಿ ಬದುಕೋರು. ಆ ಚಿತ್ರವನ್ನು ಹಿಡ್ಕೊಂಡಲ್ಲಿ ಹೋದದ್ದು. ಅಲ್ಲಿ ನೋಡಿದ್ದೇನು? ಯೋ ರಾಮ, ಶಿವಾನಂದರು ಕೆಲಸ ಮಾಡುವ ರೀತಿ, ಹಗಲು ರಾತ್ರಿ ದುಡಿಯುತ್ತಿದ್ದಾರೆ ಸ್ವಾಮಿ. ಸಂಬಳ ಯಾರಿಗೂ ಸಂಬಳ ಇಲ್ಲ. ಯಾರಿಗಾಗಿ ಅವರು ಕೆಲಸ ಮಾಡ್ತಾ ಇರೋದು? ಸಮಾಜದ ಏಳಿಗೆಗಾಗಿ, 4 ಜನರ ಹಿತಕ್ಕಾಗಿ. ಎಲ್ಲ ರಗಳೇನೆ. ನೀನು ತಿಳ್ಕೊಂಡದ್ದೆಂಥದ್ದು? ತಿಳ್ಕೊಂಡದ್ದೇ ತಪ್ಪು. ನೀನು ಸರಿ ಮಾಡ್ಕೋ. ಏನು? ಸನ್ಯಾಸಿ ಆಗು. ಇವಾಗ ನೋಡಿ, ಟರ್ನ್ ನೋಡಿ. ಇವಾಗ ಆದದ್ದೇನು ಹೇಳಿ? ಶಿವಾನಂದರ ಆಶ್ರಮಕ್ಕೆ ಹೋದದ್ದು ಊಟಕ್ಕಾಗಿ, ಬರೇ ಒಂದು ಹೊಟ್ಟೆ ಪಾಡಿಗಾಗಿ. ಆದದ್ದೇನು ಹೇಳಿ? ಯೂ ಟರ್ನ್ ಅಂದ್ರೇನು? ಆಯಪ್ಪನೇ ಸನ್ಯಾಸಿ ಆಗಬೇಕಾ ಸ್ವಾಮಿ? ಒಂದು ಸಲ ಮನಸ್ಸಿಗೆ ಬಂತು, ಏನು ಸ್ವಾಮೀಜಿ, ಇದು ಬೆಂಕಿಯ ಬಣ್ಣ, ತ್ಯಾಗದ ಬಣ್ಣ. 4 ಜನರಿಗೆ ಉಪಕಾರ ಮಾಡುವುದಕ್ಕಾಗಿ ಬಟ್ಟೆಯನ್ನು ಹಾಕ್ಕೊಳ್ಳೋದು, ತನ್ನ ಸ್ವಂತಕ್ಕಾಗಿದ್ದರಲ್ಲಿ ಏನಿಲ್ಲ. ಪರಹಿತಕ್ಕಾಗಿ, ಸಮಾಜದ ಏಳಿಗೆಗಾಗಿ. ಆತ್ಮೋದ್ಧಾರಾಯ ಜಗತ್ ಹಿತಾಯ ಚ.
ನನ್ನ ಏಳಿಗೆಗಾಗಿ ನನ್ನ ಮನಸ್ಸನ್ನು ಸನ್ಮಾರ್ಗದ ಕಡೆಗೆ ತಿರುಗಿಸುವುದು, ನನ್ನ ಏಳಿಗೆಗಾಗಿ ಕೆಲಸ ಮಾಡುವುದು, ಯಾವುದೇ ಅಪೇಕ್ಷೆ ಇಲ್ಲದೆ ಸಮಾಜದ ಏಳಿಗೆಗಾಗಿ. ಒಂದು ಸಲ ಮನಸ್ಸಿಗೆ ಕಣ್ಣ ಮುಂದೆ ಇದ್ದಾರೆ ಸ್ವಾಮಿ ಶಿವಾನಂದರು. ಅವರು ಬದುಕುವ ರೀತಿ ನೋಡಿ ಈ ಅಪ್ಪನೇ ಸನ್ಯಾಸ ತಗೊಂಡ ಸ್ವಾಮಿ, ಅವರೇ ಸನ್ಯಾಸಿ ಆದರು. ತಲೆಬಾಗಿದ್ರು ಸ್ವಾಮಿ. ತಲೆಬಾಗುವುದಂದರೆ ಯಾವುದಕ್ಕೆ? ಭಗವಂತ, ಇದು ನಿನ್ನ ಇಚ್ಛೆ ಆದರೆ, ಇದು ನಿನ್ನ ಸಂಕಲ್ಪ ಆದರೆ ಈ ರೀತಿ ನಾನು ಬದುಕಬೇಕು, ನನ್ನ ಜೀವನವನ್ನು ಸಮಾಜದ ಶ್ರೇಯಸ್ಸಿಗಾಗಿ, ಲೋಕ ಸಂಗ್ರಹಕ್ಕಾಗಿ, 4 ಜನರ ಏಳಿಗೆಗಾಗಿ ಬದುಕಬೇಕನ್ನುವಂಥದ್ದೇ ನಿನ್ನ ಸಂಕಲ್ಪ ಆದರೆ ತಲೆಬಾಗಿದ್ದೇನೆ, ತಲೆಬಾಗಿ ಸ್ವೀಕರಿಸ್ತೇನೆ. ಇವತ್ತಿಂದ ಮುಂದೆ ನನಗೇನೂ ಬೇಡ, ನಾನು ನನ್ನದು ಎರಡೂ ಇಲ್ಲ. ಸನ್ಯಸ್ತಂ ಮಯ, ಸನ್ಯಸ್ತಂ ಮಯ, ಎಲ್ಲ ನನ್ನದು, ನಾನನ್ನುವಂಥದ್ದೇನುಂಟು ಬಿಟ್ಬಿಟ್ಟೆ. ಇನ್ನು ಮುಂದಿನ ಜೀವನ ಸಮಾಜದ ಶ್ರೇಯಸ್ಸಿಗಾಗಿ. ಸ್ವಾಮಿ ಕಣ್ಣು ಮುಂದೆ ಶಿವಾನಂದರು ಮಾಡಿದ ಜೀವನ ನೋಡಿ ಸ್ವಾಮಿ. ಸನ್ಯಾಸ ಅನ್ನುವಂಥದ್ದು ನಿಜವಾಗಿ ಅವ್ರಿಗೆ ಅರ್ಥ ಆದದ್ದೇ ಸಮಾಜದ ಶ್ರೇಯಸ್ಸಿಗಾಗಿ, ನಾಡಿನ ಉದ್ಧಾರಕ್ಕಾಗಿ ಇವರಿರೋರು. ಸಂತರ ಜೀವನ ಅನ್ನುವಂಥದ್ದೇ ವಸಂತವತ್ ಲೋಕಹಿತಂ ಚರಂತಹ. ವಸಂತ ಕಾಲ ಅನ್ನುವಂಥದ್ದು ಬಂದಾಗ ಗಿಡ ಮರಗಳೆಲ್ಲ ಹಣ್ಣನ್ನು ಕೊಟ್ಟು ಲೋಕಹಿತಕ್ಕಾಗಿ ಹಣ್ಣನ್ನು ಕೊಡ್ತವೆ, ಸಮಾಜ ಸೇವೆ ಮಾಡ್ತವೆ ಗಿಡ ಮರಗಳು. ನಾನು ಯಾಕೆ ಮಾಡಬಾರ್ದು? ಸ್ವಾರ್ಥವನ್ನು ಪೂರ್ಣ ತ್ಯಜಿಸಿದರು ಸ್ವಾಮಿ. ನನಗೇನು ಬೇಕನ್ನುವಂಥದ್ದನ್ನು ಬಿಟ್ಟರು, ನಾನೇನೋ ಒಬ್ಬ ವ್ಯಕ್ತಿ ಆಗಬೇಕನ್ನುವಂಥದ್ದನ್ನು ಬಿಟ್ಟರು. ಮತ್ತು ನನ್ನಿಂದ ಎಷ್ಟು ಒಳ್ಳೆಯ ಕೆಲಸ ಆದೀತು, ನನ್ನಿಂದ ಸಮಾಜಕ್ಕೆ ಎಷ್ಟು ಹಿತವಾದೀತು, ಆ ರೀತಿ ಜೀವನವನ್ನು ಬದಲಾಯಿಸಿದರು ಸ್ವಾಮಿ. ಭಗವಂತನ ಇಚ್ಛೆಗೆ ಶರಣಾದರು. ಭಗವಂತನ ಇಚ್ಛೆಗೆ ಶರಣಾದರು. ಅಲ್ಲಿಂದ ಮುಂದೆ ನಿಮಗೆ ಗೊತ್ತು, ಚಿನ್ಮಯ ಮಿಷನ್. ಅಲ್ಲಿಂದ ಮುಂದೆ ಏನು ಕತೆ, ಎಷ್ಟು ನಡೆದಿದೆ, ಎಷ್ಟು ಕೆಲಸ ಮಾಡಿದರು ಸಮಾಜದಲ್ಲಿ. ಎಲ್ಲರ ಶ್ರೇಯಸ್ಸಿಗಾಗಿ ಗೀತಾಜ್ಞಾನ ಯಜ್ಞಗಳಾಗಲಿ, ಬಾಲವಿಹಾರಗಳಾಗಲಿ, ಯುವ ಕೇಂದ್ರ ಆಗಲಿ, ಸ್ಟಡಿ ಕ್ಲಾಸ್ ಆಗಲಿ. ಸ್ವಾಮಿ ಸತ್ಸಂಗ್ ಅನ್ನುವ ಶಬ್ದ ಯಾರಿಗಾಗಿ? ಬಂದವರ ಮನಸ್ಸನ್ನೆಲ್ಲ ತಿರುಗಿಸಿದ್ದೆಲ್ಲಿಗೆ? ಪರಮಾತ್ಮ ಚಿಂತನೆಯ ಕಡೆಗೆ, ಸನ್ಮಾರ್ಗದ ಕಡೆಗೆ, ಸಚ್ಚಿಂತನೆಯ ಕಡೆಗೆ, ಸದಾಚಾರದ ಕಡೆಗೆ. ಸ್ವಾಮಿ ಆಲೋಚನೆ ಮಾಡಿ ಸ್ವಾಮಿ. ಆ ಜೀವನ ಅನ್ನುವಂಥದ್ದು ಬದಲಾವಣೆ ಆದ ರೀತಿ ನೋಡಿ. ಯು ಟರ್ನ್. ನನ್ನ ಇಚ್ಛೆ ಅಲ್ಲ, ನಾರಾಯಣ ಸಂಕಲ್ಪ, ಭಗವಂತನ ಸಂಕಲ್ಪ. ಈ ರೀತಿ ಬದುಕು, ಇದು ನಿನ್ನ ಮುಂದಿನ ಜೀವನ. ತಲೆಬಾಗಿದರು. ಸನ್ಯಾಸ ತಕ್ಕೊಂಡದ್ದವರು 1949. ಚಿನ್ಮಯ ಮಿಷನ್ ಶುರು ಮಾಡಿದ್ದವರು 1952. 51 ಅಂತ ಲೆಕ್ಕಾಚಾರ. 51 ಅಂದ್ರೇನು? ಡಿಸೆಂಬರ್ 31 ಆದ್ರೇನು, 52 ಆದ್ರೇನು, ಎಲ್ಲ ಒಂದೇ ತಾನೆ. 52ರಲ್ಲಿ ಚಿನ್ಮಯ ಮಿಷನ್ ಆರಂಭ. ಆ ಚಿನ್ಮಯ ಮಿಷನ್ ಉದ್ದೇಶ ಏನು ಹೇಳಿ? ಪ್ರತಿಯೊಂದು ಪುಸ್ತಕದಲ್ಲೂ ಕೊನೆ ಪೇಜಲ್ಲಿದೆ, ವಿ ಸ್ಟ್ಯಾಂಡ್ ಆ್ಯಸ್ ಒನ್ ಫ್ಯಾಮಿಲಿ ಬೌಂಡ್ ಟು ಈಚ್ ಅದರ್ ವಿತ್ ಲವ್ ಆ್ಯಂಡ್ ರೆಸ್ಪೆಕ್ಟ್. ಪ್ರತಿಯೊಂದು ಪುಸ್ತಕದಲ್ಲೂ ಕೂಡ ಪ್ಲೆಜ್. ಯಾರು ಬರೆದದ್ದು? ಅವರೇ ಬರೆದದ್ದು. ಉದ್ದೇಶ ಏನು? ನಮ್ಮ ಮನಸ್ಸನ್ನು ಪರಿವರ್ತನೆಗೊಳಿಸುವ ಉದ್ದೇಶ. ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳು ಬರಬಾರದು, ಮನಸ್ಸಲ್ಲಿ ಸದಾಚಾರ, ಸದ್ವಿಚಾರ, ಮನಸ್ಸಲ್ಲಿ ಒಳ್ಳೆಯ ಕೆಲಸ, 4 ಜನರಿಗೆ ಹಿತವಾಗುವಂಥ ಕೆಲಸ, ಅಷ್ಟಕ್ಕೆ ಮಾತ್ರ ಮೀಸಲಾಗಿಡುವಂಥ ರೀತಿಯ ಶುದ್ಧ ಜೀವನವನ್ನು ನಡೆಸ್ತೇನೆ, ಮುಂದುವರಿಯುತ್ತೇನೆ. ಅದೇ ದೇಶ ಸೇವೆ, ಅದೇ ಈಶ ಸೇವೆ. ಫುಲ್ ಸ್ಟಾಪ್. ಅದೇ ದೇಶ ಸೇವೆ, ಅದೇ ಈಶ ಸೇವೆ.
ಸ್ವಾರ್ಥ ಏನಿದೆ ಹೇಳಿ, ಹೇಳಿ, ಇವಾಗ ಹೇಳಿ, ಸ್ವಾರ್ಥ ಏನಿದೆ ಹೇಳಿದ್ರಲ್ಲಿ? ಅದು ಬದಲಾವಣೆ ಆದ ರೀತಿ ನೋಡಿ ಸ್ವಾಮಿ, ನೀವು ಬದಲಾವಣೆ ಆದ ರೀತಿ ನೋಡಿ. ಇಸ್ಕಾನ್ ಆರಂಭ ಆದದ್ದು ಯಾರಿಂದ? ಪ್ರಭುಪಾದ. ಅವರಿಗೆ ವಯಸ್ಸೆಷ್ಟಾದ ಆರಂಭ ಆಗುವಾಗ? 70ನೇ ವಯಸ್ಸಿಗೆ ಆ ಮನುಷ್ಯನಿಂದ ಇಂಥ ಒಳ್ಳೆಯ ಕೆಲಸ ಮಾಡಿರಬೇಕಾದ್ರೆ ಭಗವಂತ, ಆ ಭಗವಂತನ ನೀವು ಆಲೋಚನೆ ಮಾಡಿ ಸ್ವಾಮಿ. 70ನೇ ವಯಸ್ಸಿಗೆ ಅವರ ಗುರುಗಳು ಹೇಳ್ತಾರಂತೆ, ಒಳ್ಳೆಯ ಕೆಲಸ ಮಾಡು. ಒಳ್ಳೆಯ ಕೆಲಸ ಮಾಡಿದ್ರೇನು? ದೇವರ ನಾಮವನ್ನು ಹೇಳ್ತಾ 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 ಹೋಗು. 70ನೇ ವಯಸ್ಸಿಗೆ ನಾನು ಏನು ಮುದುಕ, ನಾನೇನು ಸ್ವಾಮಿ? ಗುರುಗಳು ಹೇಳಿದ್ದಾರೆ, ಗುರುಗಳು ಹೇಳಿದ ಕೆಲಸವನ್ನು ಮಾಡಬೇಕನ್ನುವ ರೀತಿಯಲ್ಲಿ ಹಡಗು ಹತ್ತಿದ, ಹೊರಟ. ಎಲ್ಲಿಗೆ? ಪರದೇಶಕ್ಕೆ. ಎಲ್ಲಿಗೆ? ಅಮೇರಿಕಕ್ಕೆ. ಏನಿತ್ತು? ಏನಿಲ್ಲ. ನಾಲಿಗೆಯಲ್ಲಿ ನಾಮಸ್ಮರಣೆ ಅಷ್ಟೇ. ಭಗವಂತನ ನಾಮಸ್ಮರಣೆ ಮಾತ್ರ ಹಿಡ್ಕೊಂಡು ಹೋದದ್ದು ಅಮೇರಿಕಕ್ಕೆ. ಅಲ್ಲಿ ಹೋಗಿ ಹೇಳಿದ್ದಂಥದ್ದು ಕೃಷ್ಣ. ಈಗ ನೀವು ಅದಕ್ಕೇನು ಹೆಸರು? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಒಂದೇ ಮಂತ್ರವನ್ನು ಹಿಡ್ಕೊಂಡದ್ದವರು. ಯಾವ ಮಂತ್ರ ಹೇಳಿ? ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ, ಅವರ ರಾಮ ಅಂದರೆ ಯಾರು? ಬಲರಾಮ, ಕೃಷ್ಣನ ತಮ್ಮ ಅಲ್ಲ, ಕೃಷ್ಣನ ಅಣ್ಣ. ಬಲರಾಮನ ತಮ್ಮ ತಾನೇ ಕೃಷ್ಣ. ಅವರ ರಾಮ ಅಂದರೆ ಅಯೋಧ್ಯೆ ರಾಮ ಅಲ್ಲ, ಬಲರಾಮ. ಹರೇ ಕೃಷ್ಣ 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 ಹರೇ ಹರೇ ಮಹಾಮಂತ್ರ. ಇದು ಒಂದು ಹಿಡ್ಕೊಂಡವರು ಹೋದದ್ದು ಸ್ವಾಮಿ. ಅಲ್ಲಿ ಹೋಗಿ ನೀವು ಆಲೋಚನೆ ಮಾಡಿ, ಆ ಸಂದರ್ಭಕ್ಕೆ ಸರಿಯಾದ ರೀತಿಯಲ್ಲಿ ಅಮೆರಿಕ ಪೂರ್ತಿ ಹಾಳಾಗಿತ್ತು ಸ್ವಾಮಿ. ಹಿಪ್ಪೀಸ್, ಯುವಕರೆಲ್ಲ ಹಿಪ್ಪಿಗಳಾಗಿ ಸಮಾಜ ಪೂರ್ತಿ ಹಾಳಾಗಿ ಟೋಟಲ್ ಕನ್ಫ್ಯೂಷನ್. ಎಲ್ಲಿ? ಅಮೆರಿಕದಲ್ಲಿ. ಅಂಥ ಸಂದರ್ಭಕ್ಕೆ ಯಪ್ಪ ಹೋಗಿ ಬಿತ್ತಿದ ಬೀಜ ಸ್ವಾಮಿ ಯಾವುದು? ಹರೇ ಕೃಷ್ಣ ಕೃಷ್ಣ ಆ ಹಿಪ್ಪಿಗಳು ಕುಣಿತಿದ್ರು. ಕುಣಿಯೋರಿಗೊಂದು ಮಂತ್ರ ಬೇಕಿತ್ತು, ಕುಣಿಯೋರಿಗೊಂದು ಮಂತ್ರ ಸಿಕ್ತು ಸ್ವಾಮಿ. ಅದಕ್ಕೆ ಸರಿಯಾಗಿ ತಬಲ, ಅದಕ್ಕೆ ಸರಿಯಾದ ರೀತಿಯಲ್ಲಿ ಎಲ್ಲ ಗಲಾಟೆ ಒಳ್ಳೆ ರೀತಿಯಲ್ಲಿ ಡಮ ಡಮ ಅಂತ ಹಾಡಿ ಕುಣಿಸಿದ್ರು ಸ್ವಾಮಿ. ಲಕ್ಷಾಂತರ ಜನ ಕುಣಿದ್ರು ಸ್ವಾಮಿ. ಕುಡಿದು ಕುಣಿದದ್ದಲ್ಲ, ಡ್ರಗ್ಸ್ ತಕ್ಕೊಳ್ತಿದ್ರು. ಡ್ರಗ್ಸ್ ಎಲ್ಲ ಬಿಟ್ಟರು ಸ್ವಾಮಿ. ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ 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 ಆ ಕೆಟ್ಟ ಅಭ್ಯಾಸಗಳೆಲ್ಲ ಬಿಟ್ಟು ಹೋದವು. ಎಲ್ಲರೂ ಸನ್ಮಾರ್ಗಕ್ಕೆ ಬಂದರು. ಭಗವಂತನ ಸ್ಮರಣೆ ಮಾಡಿಕೊಂಡು ಪರಿಶುದ್ಧವಾದ ಮನಸ್ಸನ್ನು ಮಾಡಿಕೊಂಡು ಶುದ್ಧ ಜೀವನವನ್ನು ನಡೆಯುವುದಕ್ಕೆ ಪ್ರಯತ್ನ ಮಾಡಿದರು. ಇಡೀ ಅಮೇರಿಕವೇ ಬದಲಾವಣೆ ಆಯಿತು ಸ್ವಾಮಿ. ಕೃಷ್ಣ ಕಾನ್ಷಿಯಸ್ನೆಸ್ ಇಸ್ಕಾನ್. ಆ ಸಂದರ್ಭಕ್ಕೆ ಅದು ಅವಶ್ಯಕತೆ ಇತ್ತು. ಈ ಮನುಷ್ಯನ ಸಂಕಲ್ಪವೋ ಅಲ್ಲ. ಯಾರು ಹೇಳಿದ್ದು? ಗುರುಗಳು. ಏನು ಹೇಳಿದ್ದು? ಕೃಷ್ಣ ನಾಮವನ್ನು ಹೇಳಿಕೊಂಡು ನೀನು ಲೋಕೋದ್ಧಾರವನ್ನು ಮಾಡು, ಹೋಗು 4 ಜನರಿಗೆ ಕೃಷ್ಣನಾಮವನ್ನು ಹೇಳಿಕೊಂಡು ಭಜನೆ ಮಾಡಿಸು. ಅಷ್ಟು ಸುಲಭ ಸ್ವಾಮಿ ಬೇರೆಯವ್ರ ಹತ್ರ ಭಜನೆ ಮಾಡಿಸೋದು. ನಾವು ಭಜನೆಗೆ ಕೂತ್ಕೊಳ್ಳಲ್ಲ, ಬೇರೆಯವರ ಹತ್ರ ಭಜನೆ ಮಾಡಿಸೋದು ಎಷ್ಟು ಕಷ್ಟದ ಕೆಲಸ ಸ್ವಾಮಿ. ಮಾಡಿದರು. ಯಾಕೆ? ಏನು ಸ್ವಾರ್ಥ ಇಲ್ಲ, ಏನೇನೋ ಸ್ವಾರ್ಥ ಇಲ್ಲ. ಲೋಕ ಸಂಗ್ರಹಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಕೆಲಸ ಮಾಡಿದರು. ಇಡೀ ಪ್ರಪಂಚ ಅನ್ನುವಂಥದ್ದು ಅಲುಗಾಡಿತು ಸ್ವಾಮಿ. ಅವರ ಕೃಷ್ಣ ಹರೇ ಕೃಷ್ಣ ಮಂತ್ರದಿಂದ ಮನಸ್ಸೆಲ್ಲ ಶಾಂತಿಯಾಗಿ ಜನಗಳೆಲ್ಲ ಸನ್ಮಾರ್ಗಕ್ಕೆ ಬಂದರು. ಮನಸ್ಸಿನ ಪಾಪವೆಲ್ಲ ಕರಗಿ ಮನಸ್ಸು ಪರಿಶುದ್ಧ
ಅರ್ಥವಾಯಿತು. ಓಯ್ ಒಬ್ಬ ವ್ಯಕ್ತಿ ತಾನೆ, ಒಬ್ಬ ವ್ಯಕ್ತಿ ತನ್ನ ಮನಸ್ಸಿಗೂ ತೃಪ್ತಿ, ತನ್ನ ಮನಸ್ಸಲ್ಲೂ ಪರಮಾತ್ಮನ ಸ್ಮರಣೆ. ಆದರೆ ಸಮಾಜದಲ್ಲಾದ ಬದಲಾವಣೆ ಅನ್ನುವಂಥದ್ದೇನುಂಟು ಸ್ವಾಮಿ, ಎಂತೆಂಥ ರೋಗಗಳೆಲ್ಲ ವಾಸಿಯಾಗಿ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಕ್ತು. ಆ ಜನಗಳಿಗೊಂದು ಸನ್ಮಾರ್ಗ ಸಿಕ್ತು, ಜನಗಳಿಗೊಂದು ಆಲಂಬನೆ ಸಿಕ್ತು, ಜನಗಳೆಲ್ಲ ಒಳ್ಳೆಯ ದಾರಿಗೆ ಬಂದರು ಸ್ವಾಮಿ. ತನ್ನಿಂದ ತಾನಾಗಿ. ಇನ್ನೊಂದು ದೃಷ್ಟಾಂತ ಹೇಳ್ತೇನೆ. ಇದು ಸಾಮಾನ್ಯ ಮಹಿಳೆ, ಕೆಲಸ ಮಾಡುವಂಥ ಒಬ್ಬಳು ಹುಡುಗಿ, ಬಡವೆ, ತುಂಬ ಬಡವೆ. ಅವಳ ಹೆಸರು ಸಿಂಧು ತಾಯಿ. ತಾಯಿ ಅಂದ್ರೇನು, ಅಮ್ಮ ಅಂತ ಹೇಳಿದ ಹಾಗೆ. ಅವಳ ಹೆಸರು ಸಿಂಧು. ಬಡ ಕುಟುಂಬದಲ್ಲಿ ಹುಟ್ಟಿದವಳು. ಬೆಳೀತಾ ಬೆಳೀತಾ ಬರುವಾಗ 13-14ಕ್ಕೆ ಮದುವೆ ಆಯಿತು. ಹಿಂದಿನ ಕಾಲ ಎಲ್ಲ ಹಾಗೆ. 13-14 ವರ್ಷಕ್ಕೆ ಮದುವೆ ಆಗಿ ಅವಳಿಗೆ 16 ವರ್ಷ ಆಗುವಷ್ಟೊತ್ತಿಗೆ ಅವಳು ಗರ್ಭಿಣಿ. ಆ ಊರಲ್ಲಿ, ಅಲ್ಲಿ ಪಂಚಾಯತಲ್ಲಿ, ಊರಲ್ಲಿ ಯಾರು ಅವನು ಪಂಚಾಯತ್ ಮಾಡ್ತಿದ್ದ, ಕೆಲಸ ಮಾಡ್ತಿದ್ದ, ಜನಗಳನ್ನೆಲ್ಲ ಶೋಷಣೆ ಮಾಡೋನು, ಜನಗಳಿಂದೆಲ್ಲ ಹಣ ತಗೊಳ್ಳೋನು, ಕೆಲಸ ಮಾಡಲ್ಲ. ಮೊದಲನೇ ಕೆಲಸ ಅವಳದು. ಅವನಿಗೆ ಎದುರು ನಿಂತಳು. ಅವನು ಮಾಡ್ತಾ ಇರುವ ಕೆಲಸವನ್ನೆಲ್ಲ ಪೇಪರಿಗೆ ಹಾಕಿದ್ಲು. ಆಯಿತು, ಮುಗಿಯಿತು. ಏನು ಮುಗಿಯಿತು? ಇವಳ ಕತೆ ಮುಗಿಯಿತು. ಯಾಕೆ ಕೇಳಿ, ಆ ವ್ಯಕ್ತಿ ಅನ್ನುವಂಥವನು ಸ್ವಾಮಿ ಇವಳ ಗಂಡನಿಗೆ ಬಂದು ಹೇಳಿದ್ದೇ ಬೇರೆ. ಯಾರು? ಆ ಪಂಚಾಯತಲ್ಲಿ ಯಾರು ಕೆಲಸ ಮಾಡ್ತಿದ್ದ, ಮುಖ್ಯ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದ, ಅವ ಬಂದು ಹೇಳಿದ ಕಥೆನೇ ಬೇರೆ ಸ್ವಾಮಿ ಇವಳ ಗಂಡನಿಗೆ. ಏನು ಅಂತೇಳಿ, ಅವಳ ಹೊಟ್ಟೆಯಲ್ಲಿರುವ ಮಗು ನನ್ನದು, ನಿನ್ನದಲ್ಲವೇ ಅಲ್ಲ. ಮಾನ ಮರ್ಯಾದೆ ಇಲ್ಲದ ಹುಡುಗಿ ನಿನ್ನ ಹೆಂಡತಿ, ಅವಳ ಹೊಟ್ಟೆಯಲ್ಲಿರುವ ಮಗು ನನಗೆ ಹುಟ್ಟುತ್ತಾ ಇರೋದದು. ಕೋಪ ಸ್ವಾಮಿ, ಸಿಟ್ಟು. ಯಾಕೆ? ಅವನ ಕೆಲಸಕ್ಕೆ ಇವಳಿಂದಾಗಿ ಕೆಟ್ಟ ಹೆಸರು ಬಂತು. ಅವ ತಪ್ಪು ಮಾಡಿದ್ದನ್ನೆಲ್ಲ ಪೇಪರಿಗೆ ಹಾಕಿದ್ಲು ಅಷ್ಟೇ. ಪೊಲಿಟೀಷಿಯನ್ಸ್ಗೆ ವಿರುದ್ಧವಾಗಿ ನೀವು ನಿಂತರೆ ಬದುಕ್ತೀರಾ ಸ್ವಾಮಿ? ನೀವು ಎಲ್ಲಾದರೂ ಬದುಕಿದ್ದುಂಟ? ಪೊಲಿಟೀಷಿಯನ್ಸ್ ಸ್ವಾಮಿ ಅದೊಂದು ಕ್ಲಾಸೇ ಬೇರೆ, ಅದೊಂದು ಕ್ಲಾಸೇ ಬೇರೆ ಸ್ವಾಮಿ. ಅವಳ ಕಥೆನೇ ಮುಗಿಯಿತು. ಗಂಡ ಬಂದ ಸ್ವಾಮಿ, ಸಿಕ್ಕಿದ ಹಾಗೆ ಅವಳಿಗೆ ಹೊಡೆದು ಬಡಿದು ಗಲಾಟೆ ಮಾಡಿ ಮನೆಯಿಂದ ಹೊರಗೆ ಹಾಕಿದ. ಸ್ವಾಮಿ ಅದು ಏನು ತಪ್ಪು ಮಾಡಿದೆ ಹೇಳಿ? ಏನಿಲ್ಲ. ಮಾಡಿದ್ದೆ ಅಂಥದ್ದು ಸತ್ಯ ಹೇಳಿದ್ದು. ಮಾಡಿದ್ದೇನು? ಸತ್ಯವನ್ನು ಹೊರಗೆ ತಂದದ್ದು. ಗ್ರಹಚಾರ ಅವಳದು, ಗ್ರಹಚಾರ ಅವಳು. ಬಿಸಾಕ್ತಾನೆ ಸ್ವಾಮಿ ಆ ಶರೀರವನ್ನು. ಅದು ಸ್ಮೃತಿ ತಪ್ಪಿ ಅವಳು ಬಿದ್ದಾಗ ಗರ್ಭಿಣಿ ಬೇರೆ, ಎತ್ತಿ ಎಲ್ಲೋ ಗಿಡಗಳ ಮಧ್ಯದಲ್ಲಿ ಅವಳಿಗೆ ಎಚ್ಚರ ಆಗುವಷ್ಟೊತ್ತಿಗೆ ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಎಲ್ಲೋ ದಾರಿಯಲ್ಲಿ ಬಿದ್ದಿದ್ದಾಳೆ. ಎದ್ದು ಹೋಗಿ ಎಲ್ಲೋ ಹಸುವಿನ ದೊಡ್ಡಿಯಲ್ಲಿ ಕೂತ್ಕೋತಾಳೆ. ಆಲೋಚನೆ ಮಾಡಿ ಸ್ವಾಮಿ, ತನ್ನಿಂದ ತಾನಾಗಿ ಹೇಗೆ ಅವಳ ಜೀವನ ಪರಿವರ್ತನೆ ಆಗ್ತದೆ ಅನ್ನುವಂಥದ್ದನ್ನು ನೋಡಿ. ಹುಡುಗಿ ತಂದೆ ತಾಯಿ ಇದ್ದವಳು, ಅವಳು ಆಲೋಚನೆ ಮಾಡಿ, ಗಂಡ ಮದುವೆಯಾಗಿ ಗಂಡ ಇದ್ದಾನೆ, ಅದು ತಿರುಗಿದ ರೀತಿ ನೋಡಿ ಸ್ವಾಮಿ. ಅವಸ್ಥೆ ಆಗುವಾಗ ಮತ್ತೆ ತಾಯಿ ಮನೆಗೆ ಹೋಗ್ತಾಳೆ. ತಾಯಿ ತಂದೆ ಇಬ್ಬರು ಸೇರಿ ಕೋಲ್ ಹಿಡಿದು ಓಡಿಸ್ತಾರೆ. ಏನು ಹೇಳಿ? ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ. ನಿನಗೆ ಮದುವೆ ಆಗಿದೆ, ನಿನ್ನ ಸರ್ವಸ್ವವು ಗಂಡನ ಮನೆ,
ಅಲ್ಲೇ ಹೋಗು, ನಮಗೆ ಸಂಬಂಧವೇ ಇಲ್ಲ. ತಂದೆ ತಾಯಿಯ ಮನೆ ಬಾಗಿಲು ಹಾಕಿತು, ಗಂಡ ಹೊರಗೆ ದಬ್ಬಿದ. ಹೋಗೋದಲ್ಲಿಗೆ ಹೇಳಿ, ಹೋಗೋದಲ್ಲಿಗೆ ಹೇಳಿ. ಆಲೋಚನೆ ಮಾಡಿ. ಸ್ಮಶಾನದಲ್ಲಿ ಕಾಲ ಕಳೀತಾಳೆ ಸ್ವಾಮಿ ರಾತ್ರಿ, ಸ್ಮಶಾನದಲ್ಲಿ ಕಾಲ ಕಳೆಯುತ್ತಾಳೆ. ಯಾಕೆ? ಅದು ಒಂದು ಜಾಗಕ್ಕೆ ಯಾರೂ ಬರಲ್ಲ ರಾತ್ರಿ. ಯಾಕೆ? ಹೆದರಿಕೆ. ಹೆದರಿಕೆ, ಭೂತ ಪ್ರೇತಗಳು ಯಾವುದೋ ಒಂದು ಹೆದರಿಕೆ ಅನ್ನುವಂಥದ್ದಿರುವುದರಿಂದ ಸ್ಮಶಾನದ ಹತ್ತಿರ ಒಬ್ಬರು ಹೋಗಲ್ಲ. ರಾತ್ರಿ ಅಲ್ಲಿ ಮಲಗೋದು, ಬೆಳಿಗ್ಗೆ ಭಿಕ್ಷೆ ಬೇಡಿ ಜೀವನ ಮಾಡೋದು. ಅಲ್ಲಿಗೆ ಬಂತು ಸ್ವಾಮಿ ಅವಳ ಜೀವನ. ಮಗು ಹುಟ್ಟಿದ್ದಾಯಿತು, ಮಗು ಬೆಳೀತಾ ಇದೆ. ಆ ಮಗುವನ್ನು ಬೆಳೆಸ್ತಾ ಅವಳು ಭಿಕ್ಷೆ ಬೇಡ್ತಾ, ಅವಳಿಗೆ ದೇವರೊಂದು ಕಂಠ ಕೊಟ್ಟಿದ್ದರು ಸ್ವಾಮಿ. ಎಲ್ಲರ ಹಾಗೆ ಹಾಡಿಕೊಂಡು ಹೋಗೋದು. ಅವಳ ವಯಸ್ಸೆಷ್ಟು ಹೇಳಿ? 20 ವಯಸ್ಸಿನ ಹುಡುಗಿ, ಸೊಂಟದಲ್ಲಿ ಮಗು, ಹಾಡು ಹೇಳಿಕೊಂಡು ಹಾಡಿಕೊಂಡು ಮನೆಯಿಂದ ಮನೆಗೆ, ಮನೆಯಿಂದ ಎಲ್ಲ ಕಡೆ. ಸ್ವಾಮಿ ಟ್ರೈನಲ್ಲಿ, ರೈಲ್ವೆಯಲ್ಲಿ ದೇವರು ಒಳ್ಳೆ ಕಂಠ ಕೊಟ್ಟಿದ್ದಾನೆ. ಚಂದದಲ್ಲಿ ಮರಾಠಿ ಹಾಡೋವಳು, ಮಹಾರಾಷ್ಟ್ರದಲ್ಲಿ ಹುಟ್ಟಿದವಳು, ಚಂದದಲ್ಲಿ ಹಾಡೋವಳು. ಅವಳು ಹಾಡಿದ್ದನ್ನು ಕೇಳಿ ಜನ ಏನೋ ಕೊಡೋರು. ಅದರಲ್ಲಿ ಸ್ವಾಮಿ ಅವಳ ಜೀವನ, ಅದರಲ್ಲಿ ಅವಳ ಜೀವನ. ಬೇಜಾರಾಗಿ, ಸುಸ್ತಾಗಿ, ಬೇಜಾರಾಗಿ ರಾತ್ರಿ ಪೂರ್ತಿ ನಿದ್ದೆ ಬಾರದಿದ್ದು ಸಾಕು, ಸಾಕು, ಜೀವನ ಸಾಕು. ರೈಲ್ವೆ ಹಳಿ ಮೇಲೆ ಕೂತ್ಕೋತಾಳೆ ಸ್ವಾಮಿ. ರೈಲ್ವೆ ಹಳಿ ಮೇಲೆ ಕೂತ್ಕೋತಾಳೆ, ಮಗುವನ್ನು ಮಲಗಿಸ್ತಾಳೆ, ತಾನು ಅಲ್ಲೇ ಕೂತ್ಕೋತಾಳೆ. ರೈಲು ಬಂದರೆ ನಮ್ಮ ಮೇಲೇ ಹೋಗಲಿ, ಸಾಯ್ತೇನೆ, ಸಾಕು, ಜೀವನ ಸಾಕು. 21ನೇ ವಯಸ್ಸು, ಜೀವನ ಸಾಕು. ಮಧ್ಯರಾತ್ರಿ ಸ್ವಾಮಿ, 12:30 1 ಗಂಟೆ ಮಧ್ಯರಾತ್ರಿ. ಯಾರೋ ಅಳುವುದು ಕೇಳ್ತದೆ, ಯಾರೋ ಅಳ್ತಾ ಇರೋದು ಕೇಳ್ತದೆ. ಎದ್ದು ಹೋಗಿ ನೋಡ್ತಾಳೆ, ಒಬ್ಬ ಮುದುಕ ಬಿದ್ದಿದ್ದಾನೆ, ಅಳ್ತಾ ಇದ್ದಾನೆ, ಹಸಿವೆ ಆಗ್ತಾ ಇದೆ ಅವನಿಗೆ. ಹರೇ ರಾಮ, ಏನು ಕತೆ, ಏನು ಮಾಡಲಿ, ಅವನಿಗಾಗಿ ಈಗ ಬದುಕಬೇಕು ನಾನು. ಅವ ಸಾಯ್ತಾ ಇದ್ದಾನೆ, ನನಗೆ ಶಕ್ತಿ ಇದೆ, ಅವನಿಗೆ ಸ್ವಲ್ಪ ಏನಾರು ರೊಟ್ಟಿ ಕೊಟ್ಟರೆ ಬದುಕ್ತಾನವ. ಭಿಕ್ಷೆ ಬೇಡಿ ತಂದು ಅವನನ್ನು ಬದುಕಿಸ್ತಾಳೆ ಸ್ವಾಮಿ. ಮಗುವನ್ನು ಎತ್ಕೊಂಡು ಹೋಗಿ ಭಿಕ್ಷೆ ಬೇಡಿ ತಂದು ಅವನನ್ನು ಬದುಕಿಸ್ತಾಳೆ. ಇವಾಗ ಆಲೋಚನೆ ಮಾಡಿ, ಕೂತ್ಕೊಂಡು ಆಲೋಚನೆ ಮಾಡ್ತಾಳೆ. ಓಯ್, ಇಷ್ಟು ದಿವಸ ನೀನು ಯಾರಿಗಾಗಿ ಬದುಕಿದ್ದು? ನನ್ನ ಯಜಮಾನರಿದ್ದಾರೆ, ನನಗೆ ಮನೆ ಇದೆ, ನನ್ನ ತಂದೆ ತಾಯಿ ಇದ್ದಾರೆ, ಯಾರ್ಯಾರು ಇದ್ದಾರೆ, ಇವರು ಕಾಪಾಡ್ತಾರೆ ಅನ್ನುವ ರೀತಿಯಲ್ಲಿ ಬದುಕಿದೆ. ಯಾರಿಲ್ಲ. ಇಲ್ಲಿ ನೋಡು, ಇವಾಗ ಮನಸ್ಸನ್ನು ತಿರುಗಿಸ್ಕೋ. ಏನು? ನನ್ನನ್ನು ಯಾರು ನೋಡ್ಕೊಳ್ತಾರೆ, ನನ್ನನ್ನು ಯಾರು ಕಾಪಾಡ್ತಾರೆ? ಅಲ್ಲ, ಬೇರೆಯವರನ್ನು ಕಾಪಾಡ್ತೇನೆ, ಇನ್ನೊಬ್ಬರಿಗಾಗಿ ಜೀವನವನ್ನು ಮುಡಿಪಾಗಿಡ್ತೇನೆ, ಇನ್ನೊಬ್ಬರ ಶ್ರೇಯಸ್ಸಿಗಾಗಿ, ಅವರ ಹೊಟ್ಟೆ ಪಾಡಿಗಾಗಿ, ಅವರನ್ನು ಜೀವನದಲ್ಲಿ ಮುಂದೆ ತರುವುದಕ್ಕಾಗಿ ನನ್ನ ಜೀವನವನ್ನು ಮುಡಿಪಾಗಿಡ್ತೇನೆ. ಧೈರ್ಯ ಮಾಡಿ ಕೂತ್ಕೊಳ್ಳುತ್ತೆ ಸ್ವಾಮಿ. ಆಯಮ್ಮ ಭಿಕ್ಷೆ ಬೇಡುವುದನ್ನು ಶುರು ಮಾಡುತ್ತದೆ. ಭಿಕ್ಷೆ ಬೇಡಿ 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 ಆ ಒಬ್ಬ ವ್ಯಕ್ತಿಯನ್ನು ಸರಿ ಮಾಡಿ, ಆ ವ್ಯಕ್ತಿ ಒಳ್ಳೆಯ ಆರೋಗ್ಯಕ್ಕೆ ಬಂದು ನಿಲ್ಲುವ ತನಕ ಚೆನ್ನಾಗಿ ಭಿಕ್ಷೆ ಬೇಡಿ ಅವನನ್ನು ದೊಡ್ಡದು ಮಾಡಿದ ಮೇಲೆ ಆ ಆಯಮ್ಮನಿಗೆ ಧೈರ್ಯ ಬರ್ತದೆ. ಸ್ವಾಮಿ, ಇಲ್ಲ, ಜೀವನ ಮಾಡ್ಬೋದು, ಖಂಡಿತ ಜೀವನ ಮಾಡ್ಬೋದು, ಧೈರ್ಯದಲ್ಲಿ ಜೀವನ ಮಾಡ್ತೇನೆ ಅನ್ನುವ ರೀತಿಯಲ್ಲಿ ಬಾಡಿಗೆಗೊಂದು ಸಣ್ಣ ಮನೆ ತಕ್ಕೊಂಡು ಅನಾಥಾಶ್ರಮ ಅನ್ನುವ ರೀತಿಯಲ್ಲಿ ಬೋರ್ಡ್ ಹಾಕಿ, ಯಾರ್ಯಾರು ಕಷ್ಟದಲ್ಲಿದ್ದಾರೆ ಅವರನ್ನೆಲ್ಲ ಅಲ್ಲಿ ಕರ್ಕೊಂಬಂದು ಅವರಿಗೆ ಭಿಕ್ಷೆ ಬೇಡಿ ಊಟ ಹಾಕಿ ಅವರನ್ನೆಲ್ಲ ಬೆಳೆಸ್ತು. ಮೊದಲು 8 ಜನ, ಮೊದಲು 10 ಜನ, ಆಮೇಲೆ 50 ಜನ, ಆಮೇಲೆ ಆ ಬಿಲ್ಡಿಂಗ್ ಸಾಕಾಗಿಲ್ಲ, ಇನ್ನೊಂದು ಬಿಲ್ಡಿಂಗ್, 100 ಜನಕ್ಕೆ ಈ ಅಮ್ಮ ತಾಯಿ ಆಗ್ತಾಳೆ ಸ್ವಾಮಿ. ಈ ಅಮ್ಮ ತಾಯಿ ಆಗ್ತಾಳೆ. ಅವಳ ಹೆಸರು ಸಿಂಧು. ಇವಾಗ ಅವಳ ಹೆಸರು ಸಿಂಧು ತಾಯಿ. ಅಮ್ಮ, ನಮ್ಮನ್ನೆಲ್ಲ ನೋಡ್ಕೊಳ್ಳೋಳು ನೀನು. ಇವಾಗ ನೋಡಿ, 21ರಿಂದ 30 ತನಕ ಅವಳ ಜೀವನದ ಕಷ್ಟವೇ ಬೇರೆ, ಆ ಜೀವನದ ದೃಷ್ಟಿಯೇ ಬೇರೆ.
ಒಂದು ದಿನ ರಾತ್ರಿಯಲ್ಲಿ ಬದಲಾವಣೆ ಆದ ಆ ಮನಸ್ಸಿನ ಒಂದು ದೃಷ್ಟಿ ನೋಡಿ, ನನಗೇನು ಬೇಕು ಅಲ್ಲ ಮುಖ್ಯ, ನನಗೇನು ಜೀವನ, ನನ್ನ ಸ್ವಾರ್ಥಕ್ಕಾಗಿ ನಾನು ಬದುಕುವುದಲ್ಲ, ಪರರ ಹಿತಕ್ಕಾಗಿ. ಗತಿಯೇನು ಎನಗೆನುತ ಕೇಳುವವರೇ ಎಲ್ಲರೂ, ಹಿತವೆಂತು ಜಗಕ್ಕೆಂದು ಕೇಳುವವರ್ಯಾರೋ. ಪರರ ಹಿತಕ್ಕಾಗಿ ಬದುಕ್ತೇನೆ, ಇನ್ನೊಬ್ಬರಿಗಾಗಿ ಭಿಕ್ಷೆ ಬೇಡ್ತೇನೆ, ಅವರ ಹೊಟ್ಟೆ ತುಂಬಿಸ್ತೇನೆ, ಅವರನ್ನು ನೋಡಿಕೊಳ್ತೇನೆ. ಅವಳ ಮೂಲಕ ಡಾಕ್ಟರ್ ಆದವರು ಕೆಲವರು, ಅವರ ಮೂಲಕ ಚಾರ್ಟರ್ಡ್ ಅಕೌಂಟೆಂಟ್ ಆದವರು ಕೆಲವರು, ಅವಳ ಮೂಲಕ ಇಂಜಿನಿಯರ್ ಆದವರು ಕೆಲವರು. ಅನಾಥಾಶ್ರಮಕ್ಕೆ ಅವಳನ್ನು ಕರ್ಕೊಂಬಂದು ಅವರನ್ನು ವಿದ್ಯಾಭ್ಯಾಸ ಕೊಡಿಸಿ ಅವರನ್ನು ಸ್ವಂತ ಕಾಲಲ್ಲಿ ನಿಲ್ಲಿಸಿ ಅವಳು ಮುಂದೆ 100 ಜನರಿಗೆ ತಾಯಿ ಆಗ್ತಾಳೆ ಸ್ವಾಮಿ. ಸಿಂಧು ತಾಯಿ, ವಾರ್ಧಾ ಡಿಸ್ಟ್ರಿಕ್ಟ್, ಮಹಾರಾಷ್ಟ್ರ. ಅವಳು ಮಾಡುವ ಒಳ್ಳೆಯ ಕೆಲಸವನ್ನು ನೋಡಿ ಗೌರ್ಮೆಂಟ್ ಅನ್ನುವಂಥದ್ದು ಸ್ವಾಮಿ ಅವಾರ್ಡ್ ಕೊಡಲಿಕ್ಕೆ ಶುರು ಮಾಡ್ತದೆ. ಅವಳಿಗೆ ಪದ್ಮಶ್ರೀ ಅವಾರ್ಡ್ ಅನ್ನುವಂಥದ್ದು ಸಿಕ್ಕಿದೆ. ಎಲ್ಲಿಂದ ಎಲ್ಲಿಗೆ ಸ್ವಾಮಿ, ಎಲ್ಲಿಂದ ಎಲ್ಲಿಗೆ ಜೀವನ ಹೇಳಿ. ರಸ್ತೆಯಲ್ಲಿ ಬಿದ್ದಂಥ ಹುಡುಗಿ, ಸ್ಮಶಾನದಲ್ಲಿ ಜೀವನ ಮಾಡಿದ ಹುಡುಗಿ, ರೈಲ್ವೆ ಹಳಿ ಮೇಲೆ ನನ್ನ ಪ್ರಾಣ ಕಳ್ಕೊಳ್ತೇನೆ ಅನ್ನುವ ರೀತಿಯಲ್ಲಿ ಮಗುವನ್ನು ಮತ್ತು ತನ್ನನ್ನು ಸಂಪೂರ್ಣ ಬಲಿದಾನ ಮಾಡಿ ಸಾಯ್ತೇನೆ ಅನ್ನುವ ರೀತಿಯಲ್ಲಿ ಇದ್ದ ಹುಡುಗಿ, ಸಾವಿರಾರು ಜನರಿಗೆ ತಾಯಿಯಾಗಿ, ಸಾವಿರಾರು ಜನರ ಅವರಿಗೆ ದಿಕ್ಸೂಚಿಯಾಗಿ, ಅವರಿಗೆ ಜೀವನಕ್ಕೆ ಮಾರ್ಗದರ್ಶನ ಕೊಟ್ಟು ಅವರಿಗೆಲ್ಲ ಒಳಿತನ್ನು ಬಯಸಿತು ಸ್ವಾಮಿ. ಒಬ್ಬ ವ್ಯಕ್ತಿಯ ಯೂ ಟರ್ನ್, ಯಾರೊಬ್ಬ ಮುದುಕ ನಡ್ಕೊಂಬರ್ತಾನಂತೆ, ನಾನು ಬಂದು ಸೇರ್ಕೋತೇನೆ, ನನಗೂ ಊಟ ಹಾಕು. ನೋಡ್ತಾಳಂತೆ, ಹೇಳೇ ಹಾಳಾದವ ನನ್ನ ಗಂಡನೇವ ತುಳಿದು ಗರ್ಭಪಾತ ಆಗುವ ಹಾಗೆ ತುಳಿದು ಬಿಸಾಕಿ ಎಲ್ಲೋ ಕಲ್ಲು ಮುಳ್ಳಿರುವಂಥ ಜಾಗದಲ್ಲಿ ಗಿಡಗಳ ಮಧ್ಯೆ ನನ್ನನ್ನು ಬಿಸಾಕಿ ಹೋದವ ಬಂದಾನೆ. ಅಮ್ಮ ಊಟ ಹಾಕು, ನನ್ನನ್ನು ಕಾಪಾಡು. ಏಯ್ ನನಗೆ ಗೊತ್ತಾಯಿತು, ಏನು ನನ್ನ ಗಂಡ ನೀನು. ಅಮ್ಮ ಏನು ಶಕ್ತಿ ಇಲ್ಲ, ಇವಾಗೇನು ಹೊಡೆಯುವಷ್ಟು ಶಕ್ತಿ ಇಲ್ಲ, ಅದಕ್ಕೆ ಬಂದದ್ದಿನ್ನೇನಕ್ಕೆ. ಹೊಡೆದು ಬಡಿದು ಸಾಯುವಂಥ ರೀತಿಯಲ್ಲಿ, ವಿಚಿತ್ರ ರೀತಿಯಲ್ಲಿ ಕಷ್ಟ ಹಿಂಸೆ ಕೊಟ್ಟವ ಸ್ವಾಮಿ. ಬಂದಾಗ ಅವಳಂತಾಳೆ, ಅಮ್ಮ ಅವ ಅನ್ನ ಒಳಗೆ ಸೇರಿಸಿಕೊಳ್ತಾಳೆ ಸ್ವಾಮಿ, ಒಳಗೆ ಸೇರಿಸಿಕೊಳ್ತಾಳೆ. ಅವನಿಗೆ ಹೇಳ್ತಾಳೆ, ಒಬ್ಬರ ಹತ್ರವೂ ಹೇಳಬಾರ್ದು, ಹೇಳ್ತೀಯೋ ನನ್ನ ಮಗ ಅಂತ ಹೇಳ್ತೇನೆ, ಒಪ್ಪಬೇಕು ನೀನು. ನನ್ನ ಮಗ ಅಂತಂತೇನೆ, ನಾನು ದೊಡ್ಡ ಮಗ ಅಂತ ಅಂತೇನೆ, ಒಪ್ಪಬೇಕು ನೀನು, ಒಳಗೆ ಬಾ, ಊಟ ಹಾಕ್ತೇನೆ. ಅನಾಥಾಶ್ರಮದಲ್ಲಿ ಗಂಡನನ್ನು ಸೇರಿಸ್ಕೊಳ್ತಾಳೆ ಸ್ವಾಮಿ. ಏನು ಹೃದಯ ಹೇಳಿ. ಅವಳಿಗೆ ಮೃತ್ಯುವಾಗಿ ನಿಂತಂಥ ಗಂಡನಿಗೆ ಕೊನೆಗೆ ದೇವತೆ ಆಗೋದವಳೆ, ದಾರಿ ತೋರಿಸೋದವಳೆ, ಅನ್ನ ಹಾಕೋದವಳೆ, ಅವನನ್ನು ಕೊನೆಯ ತನಕ ನೋಡಿಕೊಂಡದ್ದು ಅವಳೇ ಸ್ವಾಮಿ. ಇವಾಗ ಹೇಳಿ, ಆ ಜೀವನದಲ್ಲೊಂದು ತಿರುವು ಅಂತೇವೆ. ತಿರುವು ಅಂದ್ರೇನು? ನನ್ನ ಸ್ವಾರ್ಥಕ್ಕಾಗಿ ಅಲ್ಲ, ಪರರ ಹಿತಕ್ಕಾಗಿ. ನನಗೇನು ಬೇಕು ಅಲ್ಲ, ಹಿತವೆಂತು ಜಗಕ್ಕೆಂದು ಕೇಳುವವ. 4 ಜನರ ಹಿತಕ್ಕಾಗಿ ಬದುಕ್ತೇನೆ, ಅದರಲ್ಲಿ ಸ್ವಾರ್ಥ ಏನಿಲ್ಲ. ಭಿಕ್ಷೆ ಬೇಡುವಾಗ ಯಾರಾದರೂ ಕೊಟ್ಟರು ಒಳ್ಳೆಯದು, ಕೊಡಲಿಲ್ಲ ಒಳ್ಳೆಯದು. ಎಷ್ಟು ಕಡೆ ಹೋಗಿ ಒಟ್ಟೊಟ್ಟಿಗೆ ಜನಗಳು ಭಜನೆ ಹೇಳ್ತಾ ಇರುವ ರೀತಿಯಲ್ಲೆಲ್ಲ ಹಾಡ್ತಾ ಇದ್ದರೆ ಈ ಅಮ್ಮನೂ ಹೋಗಿ ಸೇರೋದು, ಅವರ ಜೊತೆಯಲ್ಲಿ ಹಾಡೋದು. ಅವಳು ಹಾಡುತ್ತಾ ಇರುವಾಗಲ್ವ, ಅವಳ ಹಾಡನ್ನು ಕೇಳ್ತಾ ಜನ ಮರುಳಾಗಿ ಹೋಗುವುದು ಸ್ವಾಮಿ. ಅಷ್ಟು ಚಂದ ಕಂಠದಲ್ಲಿ ಭಗವಂತನ ಭಜನೆಗಳನ್ನು ಮರಾಠಿಯಲ್ಲಿ ಹಾಡೋಳು. ಜನ ಅನ್ನುವಂಥವ್ರು ಸ್ವಾಮಿ ಆಶ್ಚರ್ಯಪಡೋಳು. ಏನು ತಾಯಿ, ಅಲ್ಲೇ ಹಣ ಕೊಡೋರು ಸ್ವಾಮಿ, ಜನಗಳೆಲ್ಲ ಹಣ ಸುರಿಯೋರು.
ಆ ಹಣದಲ್ಲಿ ಆಶ್ರಮವನ್ನು ನೋಡಿಕೊಂಡವಳು. ಅವಳು ಭಗವಂತನ ನಾಮಸ್ಮರಣೆ ಮಾಡಿ ಭಜನೆ ಹಾಡಿ ಭಿಕ್ಷೆ ಬೇಡಿ ಸಾವಿರಾರು ಜನರ ಉದ್ಧಾರಕ್ಕೆ ಕಾರಣವಾದವಳು ಸ್ವಾಮಿ. ಎಷ್ಟು ಅವಾರ್ಡ್ಗಳು ಅವಳಿಗೆ. ನಾನೇನು ಹೇಳ್ತಾ ಇರೋದು, ಕತೆ ಹೇಳೋದಲ್ಲ, ನಾನು ನಡೆದದ್ದನ್ನು ಹೇಳ್ತಾ ಇರೋದು. ಏನು ಹೇಳೋದು? ನಮ್ಮ ಜೀವನದಲ್ಲಿ ತಿರುವು ಅನ್ನುವಂಥದ್ದು ಸಿಗುವಾಗ ಅದು ಭಗವಂತನ ಆಶೀರ್ವಾದ ಅನ್ನುವ ರೀತಿಯಲ್ಲಿ ನೋಡಿ ಅದನ್ನು ದೇವ್ರು ಯಾಕೆ ಹೀಗೆ ಮಾಡಿದ, ನನಗೆ ಯಾಕೆ ಹೀಗಾಯಿತು, ದೇವ್ರು ಯಾಕೆ ಹೀಗೆ ಮಾಡ್ತಾನೆ, ನಾನು ಹೋಗಿ ಸುಲಭದ ಕೆಲಸ ಸ್ವಾಮಿ, ಸಾಯೋದು ಸುಲಭದ ಕೆಲಸ. ಆದರೆ ಇದು ಅಲ್ಲ, ಇದು ಹಾಗಲ್ಲ. ಅಕ್ಬರ್ ಜೊತೆಯಲ್ಲಿ ಬೀರ್ಬಲ್ ಇದ್ದಾಗ ಬೀರ್ಬಲ್ ಮಾತಿಗೆ ಹೇಳ್ತಿದ್ದಂತೆ, ದೇವರಿಗಿಂತ ದೊಡ್ಡವರು ನೀವು, ದೇವರಿಗಿಂತ ದೊಡ್ಡವರು ನೀವು. ಏನೇ ನೀನು ಹೇಳ್ತಾ ಇರೋದು, ದೇವರಿಗಿಂತ ದೊಡ್ಡವರು ಅಂತ ನನ್ನನ್ನು ಅಷ್ಟೆಲ್ಲ ಹೊಗಳೋದಲ್ಲ, ಸತ್ಯ ಹೇಳೋದು. ನಾನು ಸತ್ಯ ಹೇಳೋದಂದ್ರೇನು? ಮಹಾರಾಜ್, ನಾಳೆ ಏನಾದ್ರು ತಪ್ಪು ಮಾಡಿದರೆ ನೀವು ನನ್ನ ರಾಜ್ಯದಿಂದ ಹೊರಗೆ ಹೋಗು ಅಂತೀರ, ನೀವು ರಾಜ್ಯದಿಂದ ನನ್ನನ್ನು ಹೊರಗಡ್ತೀರ. ಹೌದು, ದೇವರಿಗೇನು ಮಾಡುವ ಹಾಗಿಲ್ಲ. ಯಾಕೆ? ಇಡೀ ಜಗತ್ತ ಒಂದೇ, ಜಗತ್ತಿಂದ ಹೊರಗೆ ಹೋಗು ಅಂತ ಹೇಳುವ ಹಾಗಿಲ್ಲ. ದೇವರು ಯಾವ ಭಕ್ತನನ್ನು ಕೂಡ ನನ್ನ ಕ್ಷೇತ್ರದಿಂದ ನೀನು ಹೊರಗು, ಇಡೀ ಜಗತ್ತ ಒಂದೇ. ದೇವರಿಗೆ ಯಾವುದು ಮಾಡೋಕ್ಕಾಗಲ್ವೋ ಅದು ನಿಮಗೆ ಮಾಡಲಿಕ್ಕಾಗುತ್ತೆ. ಆದ್ದರಿಂದ ದೇವರಿಗೇನು ದೊಡ್ಡವರು ನಿಮ್ಗೆ ಅಡ್ಡ ಬೀಳ್ತೇನೆ. ಆಲೋಚನೆ ಮಾಡಿ ಸ್ವಾಮಿ, ಅಂಥ ಸ್ವಾರ್ಥಿಗಳು ನಾವು. ತಪ್ಪು ಮಾಡೋದು, ಜಾರಿ ಬೀಳೋದು ಪ್ರತಿಯೊಬ್ಬರ ಒಂದು ಅದು ಸಹಜ ಲಕ್ಷಣ. ಅದಕ್ಕೆ ನಾವು ಬೆಲೆ ಕೊಡಬಾರ್ದು. ತಪ್ಪು ಮಾಡಿದವನಿಗೂ ಬದುಕುವ ಅವಕಾಶ ಕೊಡು, ಜಾರಿ ಬಿದ್ದವನಿಗೂ ಬದುಕುವ ಅವಕಾಶ ಕೊಡು. ಆ ಕಣ್ಣೀರನ್ನುವಂಥದ್ದು ಅವನಲ್ಲಿ ಏನು ಕಣ್ಣೀರು ಬರ್ತಾ ಇದೆ, ನೋವು ಬೇನೆ ಸಿಹಿ, ಅದನ್ನು ಒರೆಸಿ ಅವನೊಬ್ಬ ವ್ಯಕ್ತಿ ಆಗುವ ಹಾಗೆ ನಿಲ್ಲುವ ಹಾಗೆ ಅವನಿಗೆ ಸಹಾಯ ಮಾಡು. ಜಗತ್ತಿಗೆ ಬೇಕಾದದ್ದಿದು, ಜಗತ್ತಿಗೆ ಬೇಕಾದದ್ದಿದು. ನಮ್ಮ ದಯೆ, ನಮ್ಮ ಕರುಣೆ, ನಮ್ಮ ಪ್ರೀತಿ, ನಮ್ಮ ಪ್ರೇಮ, ಅನ್ಕಂಡೀಷನಲ್ ಲವ್. ಯಾವ ಸ್ವಾರ್ಥ ಅನ್ನುವಂಥದ್ದು ಇಲ್ಲದೆ ಭಗವಂತ ಮಳೆ ಕೊಡುವಾಗ ಹೇಗೆ ಕೊಡ್ತಾನೆ ಸ್ವಾಮಿ. ಎಲ್ಲರ ಭಗವಂತನಿಗೆ ಸ್ವಾರ್ಥ ಇದೆಯಾ? ಇವರು ದೇವಸ್ಥಾನಕ್ಕೆ ಬರೋರು, ಇವರು ಪೂಜೆ ಮಾಡೋರು, ಇವರ ಮನೆಗೆ ಜಾಸ್ತಿ ಮಳೆ, ಅವ ದೇವಸ್ಥಾನಕ್ಕೆ ಬರೋದೇ ಇಲ್ಲ, ಅವನ ಮನೆಗೆ ಇಲ್ಲ, ಅವನಿಗೆ ನೀರೇ ಬೇಡ. ಎಲ್ಲಾದರೂ ಉಂಟೆ ಸ್ವಾಮಿ? ಮಳೆ ಬರುವಾಗ ಇಡೀ ಲೋಕಕ್ಕೆ, ಗಾಳಿ ಬೀಸುವಾಗ ಇಡೀ ಲೋಕಕ್ಕೆ, ಗಿಡ ಮರಗಳು ಹಣ್ಣು ಕೊಡುವಾಗ ಯಾರು ಬಂದರೂ ತಗೊಂಡು ಹೋಗಲಿ ಸ್ವಾಮಿ. ಇದು ಭಗವಂತನ ಜಗತ್ತು. ಅವನಿಗೆ ರಾಗದ್ವೇಷಗಳಿಲ್ಲ, ಅವನಲ್ಲಿ ಎಲ್ಲೂ ತಾರತಮ್ಯಗಳಿಲ್ಲ, ಎಲ್ಲರೂ ಒಂದೇ. ಅಂಥ ರೀತಿಯಲ್ಲಿ ಬಡವರಿಗೆ ದಾರಿ ತೋರಿಸಿ, ಅನಾಥರಿಗೆ ದಾರಿ ತೋರಿಸಿ, ಅವರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು, ಊಟ ಕೊಟ್ಟು, ವಸತಿ ಕೊಟ್ಟು, ಅವರೆಲ್ಲರನ್ನೂ ಒಂದು ವ್ಯಕ್ತಿ ಆಗುವ ಹಾಗೆ ನಿಲ್ಲಿಸಿ ಇನ್ನೇನು ಬೇಕು ಸ್ವಾಮಿ? ಆ ಜೀವನದಲ್ಲೊಂದು ತೃಪ್ತಿ. ಸಿಂಧು ತಾಯಿ ಎಲ್ಲಿಂದ ಎಲ್ಲಿಗೆ ಪರಿವರ್ತನೆ ಸ್ವಾಮಿ. ನಾನೇನು ಹೇಳ್ತಾ ಇರೋದು ಇದು ಭಕ್ತಿ. ನೀವು ಪೂಜೆ ಮಾಡುವುದು ಮಾತ್ರ ಅಲ್ಲ, ಭಜನೆ ಮಾಡುವುದು ಮಾತ್ರ ಅಲ್ಲ, ಜಪ ಮಾಡುವುದು ಮಾತ್ರ ಅಲ್ಲ, ನಿಮ್ಮನ್ನೇ ಬೇರೆಯವರ ಸೇವೆಗಾಗಿ, ಬೇರೆಯವರ ಉದ್ಧಾರಕ್ಕಾಗಿ ಅವರು ಒಳ್ಳೆಯವರಾಗಬೇಕನ್ನುವ ರೀತಿಯಲ್ಲಿ ಬಯಸುವುದಿದೆ ನೋಡಿ, ಪರಮ ಭಕ್ತಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಸಮಸ್ತ ಲೋಕಾ, ಎಲ್ಲ ಜನರಿಗೂ ಒಳ್ಳೆಯದಾಗಲಿ. ಎಂಥ ಮನಸ್ಸು ಸ್ವಾಮಿ. ಪೂಜೆ ಎಲ್ಲ ಆದಮೇಲೆ ಮಂತ್ರಪುಷ್ಪ ಅಂತ ಅಂತೇವೆ. ದೇವರ ಮುಂದೆ ನಿಂತು ನಾವು ಹೇಳುವಂಥದ್ದು ಎಂತೆಂಥ ಮಂತ್ರಗಳು ಸ್ವಾಮಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ
ಭವೇತ್. ಯಾರಿಗೂ ದುಃಖ ಅನ್ನುವಂಥದ್ದು ಬಾರದಿರಲಿ, ಎಲ್ಲರೂ ಆರೋಗ್ಯವಾಗಿರಲಿ, ಎಲ್ಲರೂ ಸುಖ ಶಾಂತಿಯಿಂದ ಬದುಕಲಿ. ಏನು ಸ್ವಾಮಿ, ಏನದು? ಎಂಥ ಮನಸ್ಸು ಸ್ವಾಮಿ ಅದು. ಓಯ್, ಆಲೋಚನೆ ಮಾಡಿ. ಒಂದು ದಿವಸ ಆದರೂ ನಾವು ದೇವಸ್ಥಾನಕ್ಕೆ ಹೋದವ್ರು ಈ ರೀತಿ ಕೇಳಿದ್ದುಂಟು ದೇವ್ರ ಹತ್ರ, ಆಗಲಿ ಸ್ವಾಮಿ, ಯಾರ್ಯಾರಿಗಾಗಿ ನಾವು ಯಾಕೆ ಪ್ರಾರ್ಥನೆ ಮಾಡಬೇಕು, ಬೇಕಾದರೆ ಮಾಡ್ಕೊಳ್ಳಿ. ಕಚ್ಚಡ ಜಾತಿಗಳು ಸ್ವಾಮಿ ನಾವು. ಏನು ಬೇಕು ದೇವರೇ? ನನ್ನ ಹೆಂಡತಿ, ನನ್ನ ಮಕ್ಕಳು, ನನಗೆ ಅಟೆ ನಮಗೊಂದು ಒಳ್ಳೆಯದಾಗಲಿ, ಬಾಕಿ ಬರ್ದಾನೆ ನಾನು ಕೇಳಲ್ಲ. ಅವ್ರಿಗೆ ಏನು ಬೇಕಾದ್ರೆ ಹಾಳಾಗಿ ಹೋಗಲಿ, ನನ್ನನ್ನು ನೀನು ನೋಡ್ಕೋ. ನಮ್ಮ ಭಕ್ತಿ ಅನ್ನುವಂಥದ್ದು ಸ್ವಾಮಿ ಅದೇ ಹೇಳಿದ್ದಲ್ವ, ನಾವು ನಮ್ಮ ಕಥೆನೇ ಬೇರೆ ಸ್ವಾಮಿ. ಆದರೆ ನಮ್ಮ ಹಿರಿಯರು, ನಮ್ಮ ಋಷಿಗಳು ಅವರು ಬರೆದಂಥ ಮಂತ್ರಗಳೆಲ್ಲವೂ ಕೂಡ ಸಮಸ್ತಂ ಸನ್ಮಂಗಳಾನಿ ಸಂತು ಲೋಕಾ ಸಮಸ್ತಾ ಸುಖಿನೋ ಭವಂತು ಸ್ವಸ್ತಿ ಪ್ರಜಾಭ್ಯಃ ಸ್ವಸ್ತಿ ಮಂಗಳ. ಎಂತೆಂಥ ಮಂತ್ರಗಳು ಸ್ವಾಮಿ. ಒಬ್ಬರಿಗೂ ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಯಾವ ವ್ಯಕ್ತಿ ಕೂಡ, ಯಾವ ಜಾತಿಯವನೇ ಇರಲಿ, ಯಾವ ಹುಡುಗನೇ ಇರಲಿ, ಅವನಿಗೆ ದುಃಖ ಬಾರದಿರಲಿ. ಎಲ್ಲರೂ ಆರೋಗ್ಯವಾಗಿರಲಿ, ಎಲ್ಲರ ಮನಸ್ಸು ನಗನಗುತ್ತಾ ಇರಲಿ. ಏನು ಪ್ರಾರ್ಥನೆ ಸ್ವಾಮಿ. ಸರ್ವೇ ಸಂತು ನಿರಾಮಯ. ಆಮಯ ಅಂದರೆ ರೋಗ, ನಿರಾಮಯ ಆರೋಗ್ಯವಾಗಿರಲಿ ಎಲ್ಲರೂ. ಎಲ್ಲರ ಆರೋಗ್ಯಕ್ಕಾಗಿ, ಎಲ್ಲರ ಸುಖಕ್ಕಾಗಿ, ಎಲ್ಲರ ನೆಮ್ಮದಿಗಾಗಿ, ಎಲ್ಲರ ಶಾಂತಿಗಾಗಿ ಪ್ರಾರ್ಥನೆ. ಏನು ಮನಸ್ಸು ಸ್ವಾಮಿ. ನಾನೇನು ಹೇಳ್ತಾ ಇರೋದು, ಮನಸ್ಸಿದ್ದಲ್ಲಿ ಮಾರ್ಗ. ಮನಸ್ಸನ್ನುವಂಥದ್ದು ದೃಢತೆಯನ್ನು ಗಳಿಸಬೇಕು. ಭಗವಂತನನ್ನು ಬೈಯೋದಲ್ಲ, ನನಗೆ ಯಾಕೆ ಹೀಗಾಯಿತು, ನನ್ನ ಗಂಡ ಯಾಕೆ ಹೀಗೆ ಮಾಡಿದ, ನನಗೆ ಯಾಕೆ ಹೀಗಾಯಿತು, ನನ್ನ ಭವಿಷ್ಯ ಅನ್ನುವಂಥದ್ದು ಹೋಯ್ತು ಸ್ವಾಮಿ, ನಾನು ವ್ಯಕ್ತಿ ಅಲ್ಲ. ಇಲ್ಲ, ಎದ್ದು ನಿಲ್ತೇನೆ, ಪರರ ಹಿತಕ್ಕಾಗಿ ಬದುಕ್ತೇನೆ. ನನಗೇನು ಕಷ್ಟ ಬಂತು ನೋಡಲ್ಲ, ನನ್ನಿಂದಾಗಿ ಎಷ್ಟು ಒಳ್ಳೆಯದಾಗ್ತದೆ ಅನ್ನೋ ರೀತಿಯಲ್ಲಿ ಆ ದೃಷ್ಟಿಯಿಂದ ಬದುಕ್ತೇನೆ ಸ್ವಾಮಿ. ಎಷ್ಟು ಅವಕಾಶ ಇದೆ, ಎಷ್ಟು ಅವಕಾಶ ಇದೆ ಜಗತ್ತಲ್ಲಿ. ಏನು ಸರ್, ಪುರಂದರದಾಸರು, ಕನಕದಾಸರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಬಸವಣ್ಣ, ಏನು ಸ್ವಾರ್ಥ ಇದ್ದು ಸ್ವಾಮಿ ಅವರೆಲ್ಲ ಗ್ರಂಥಗಳನ್ನು ಬರೆದಿದ್ದು ಯಾರಿಗಾಗಿ? ಮುಮುಕ್ಷೂಣಾಂ ಅಪೇಕ್ಷ್ಯೋಯಂ ಆತ್ಮಬೋಧೋ ವಿಧೀಯತೆ. ಏನು ಸಿಕ್ತು ಶಂಕರಾಚಾರ್ಯರಿಗೆ? ಏನು ಬರೆದವರು? ಆತ್ಮಬೋಧ. ಏನು ಬರೆದವರು? ತತ್ವಬೋಧ. ಏನು ಬರೆದವರು? ವಿವೇಕ ಚೂಡಾಮಣಿ. ಓದಿದವರಿಗೆ ಸ್ವಾಮಿ ಲಾಭ, ಬರೆದವರಿಗೇನು ಸ್ವಾಮಿ? ನನಗೇನೂ ಸಿಗಬೇಕನ್ನುವ ರೀತಿಯಲ್ಲಿ ಅವರು ಬರೀಲಿಲ್ಲ ಸ್ವಾಮಿ. ನನಗೇನು ಸಿಗಬೇಕು ಅನ್ನುವ ರೀತಿಯಲ್ಲಿ ಅವರು ಬರೀಲಿಲ್ಲ. ಅವರು ಬರೆದದ್ದೇನೋ ಒಳ್ಳೆಯ ವಿಚಾರಗಳು. ಆ ಒಳ್ಳೆಯದನ್ನು ಓದು, ನೀನು ಒಳ್ಳೆಯವನಾಗು. ಆ ನೀನು ಒಳ್ಳೆಯವನಾಗೋದು ಮಾತ್ರ ಅಲ್ಲ, ಇಂಥ ಪುಸ್ತಕದಲ್ಲಿ ಹೀಗೆ ಬರೆದಿದ್ದಾರೆ ಅಂಥೇಳಿ 4 ಜನರಿಗೆ ಹೇಳು, ಅವರು ಓದಲಿ, ಅವರು ಒಳ್ಳೆಯವರಾಗಲಿ, ಅವರು ಒಳ್ಳೆಯವರಾಗಲಿ. ಹೇಳಿ. ನಮ್ಮ ದೇಶದಲ್ಲಿ ಆಗಿ ಹೋದಂಥ ಸಂತ ಮಹಾತ್ಮರ ಜೀವನ ಎಲ್ಲವೂ ಸ್ವಾಮಿ ಅವರಿಗಾಗಿ ಅಲ್ಲವೇ ಅಲ್ಲ, ಪರರ ಹಿತಕ್ಕಾಗಿ. ಎಲ್ಲ ಗ್ರಂಥಗಳು, ಎಲ್ಲ ಭಜನೆಗಳು, ಎಲ್ಲ ನಾಮಗಳು, ಎಲ್ಲ ಅಭಂಗಗಳು, ಎಲ್ಲ ಕೀರ್ತನೆಗಳು ನಮಗಾಗಿ ಅವರು ಬರೆದಿರೋದು ನಮ್ಮ ಶ್ರೇಯಸ್ಸಿಗಾಗಿ. ನಮ್ಮ ಮನಸ್ಸನ್ನುವಂಥದ್ದು ಪರಮಾತ್ಮನ ಸ್ಮರಣೆಯನ್ನು ಮಾಡಿಕೊಂಡು, ಹರಿಯ ಸ್ಮರಣೆ ಮಾತ್ರದಿಂದ ಘೋರ ದುರಿತವೆಲ್ಲ ನಾಶ. ಭಗವಂತನ ನಾಮಸ್ಮರಣೆ ಮಾಡು, ಭೂತ ಪಿಶಾಚ ನಿಕಟ ನಹಿ ಆವೆ. ಆ ಭಗವಂತನ ಸ್ಮರಣೆಯನ್ನು ಹೇಳ್ತಾ ಹೇಳ್ತಾ
ಮನಸ್ಸು ಶಾಂತಿಯನ್ನು ಗಳಿಸ್ತದೆ. ಬಾ ವಾರ್ಕರಿ, ಕರಿ ಅಂದ್ರೇನು? ಮಾಡು, ನೀನು ವಾರ ಮಾಡು, ಭಗವಂತನ ಸ್ಮರಣೆ ನೀನು ಮಾಡು. ಸ್ಮರವಾರಂ ವಾರಂ ಚೇತಃ ಸ್ಮರನಂದಕುಮಾರಂ ವಾರಂ ಸ್ಮರವಾರಂ ವಾರಂ. ಮತ್ತೆ ಮತ್ತೆ ಭಗವಂತನ ಸ್ಮರಣೆ ಮಾಡು, ನಂದಕುಮಾರನನ್ನು ಸ್ಮರಿಸು, ದಶರಥನ ಮಗ ಶ್ರೀರಾಮಚಂದ್ರನ ನಾಮಸ್ಮರಣೆ ಮಾಡು, ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಬಾಯಿ ದಾರಿಗೆ ಅವರಿಗೇನು ಸಿಗಲಿಲ್ಲ ಸ್ವಾಮಿ. ಸಂತ ಜ್ಞಾನೇಶ್ವರದ್ದು ಹೇಳಿದ್ದು ಇದನ್ನೇ, ಮುಖೇ ಹರಿಮಣ ನಾಮಸ್ಮರಣೆ ಮಾಡಿಕೊಂಡು ಜೀವನ ಮಾಡು. ಶಿವ ಶಿವ ಅಂತನ್ನು ಭಗವಂತನ ಸ್ಮರಣೆ ಮಾಡು, ಕೃಷ್ಣ ಕೃಷ್ಣ ಅಂತನ್ನು ಭಗವಂತನ ಸ್ಮರಣೆ ಮಾಡು. ಶ್ರೀಕೃಷ್ಣ ಶರಣಂ ಮಮ, ಶ್ರೀಕೃಷ್ಣ ಶರಣಂ ಮಮ. ನನ್ನನ್ನು ಕಾಪಾಡುವವನೇ ಭಗವಂತ, ಕಾಪಾಡ್ತಾನೆ. ಭಗವಂತನಿಗೆ ಒಂದೇ ಗೊತ್ತು ಸ್ವಾಮಿ, ಅಭಯ ಹಸ್ತ. ಒಳ್ಳೆ ರೀತಿಯಲ್ಲಿ ಅಭಯ ಪ್ರದಾನ. ಹೆದರಬೇಡ, ಎಲ್ಲ ಒಳ್ಳೆಯದಾಗ್ತದೆ, ಹೆದರಬೇಡ, ಎಲ್ಲ ಒಳ್ಳೆಯದಾಗುತ್ತೆ, ನಡಿ ಮುಂದೆ. ಇದು ಜೀವನದ ಅವಲ್ಲ ಭಗವಂತನ ಅಭಯ ಪ್ರದಾನ. ಎಲ್ಲ ಸಂತ ಮಹಾತ್ಮರ ಜೀವನದ ಕತೆ ಒಂದೇ ಸ್ವಾಮಿ. ಅವರಿಗೇನು ದುಡಿಲಿಲ್ಲ, ಅವರು ಕೊಟ್ಟದ್ದು ನಮಗೆ ಅಭಯ, ಅವರು ಕೊಟ್ಟದ್ದು ನಮಗೆ ಸನ್ಮಾರ್ಗ, ಸಚ್ಚಿಂತನೆ, ಸದಾಚಾರ. ಆ ಪರಿವರ್ತನೆ ಮಾಡಿಕೊಳ್ಳುವಂಥದ್ದನ್ನು ಇದನ್ನು ನಾನು ಹೇಳಿದ್ದು. ನಮಗೆ ಜೀವನದಲ್ಲಿ ಏರು ತಗ್ಗುಗಳು ಬಂದಾಗ, ಸುಖ ದುಃಖಗಳು ಬಂದಾಗ, ನಮಗೆ ಅಪ್ಪಳಿಸುವ ರೀತಿಯಲ್ಲಿ ಜೀವನದ ಘಟನೆಗಳೆಲ್ಲ ಬರುವಾಗ ಮನಸ್ಸಿಗೆ ಬರಬೇಕು. ಏನು ಬರಬೇಕು? ಭಗವಂತನ ಸ್ಮರಣೆ ಮಾಡಿಕೊಂಡು ಒಳ್ಳೆಯ ಕಡೆಗೆ ಮನಸ್ಸನ್ನು ತಿರುಗಿಸಿ, ನನಗೇನು ಸಿಕ್ತು, ನನಗೇನು ಬೇಕು, ನನಗೆ ದೇವರು ಏನು ಕೊಟ್ಟೆ ಅದರ ನೋಡಲ್ಲ, ಪರಮಾತ್ಮನ ಸ್ಮರಣೆ ಮಾಡಿಕೊಂಡು 4 ಜನರ ಹಿತಕ್ಕಾಗಿ ಬದುಕುತ್ತೇನೆ, ಪರಹಿತಕ್ಕಾಗಿ ಬದುಕ್ತೇನೆ ಅನ್ನುವ ರೀತಿಯಲ್ಲಿ ನಿಲ್ಲಿ. ಭಗವಂತನ ಕೃಪೆ, ಭಗವಂತನ ಆಶೀರ್ವಾದ ತನ್ನಿಂದ ತಾನಾಗಿ ಹರಿದು ಬರ್ತದೆ. ನಾವು ನೋಡುವ ದೃಷ್ಟಿಯಲ್ಲಿದೆ ಸ್ವಾಮಿ. ನನಗೇನು ಸಿಕ್ತು ಅದು ನೋಡುವ ದೃಷ್ಟಿ ಅಲ್ಲ ಸ್ವಾಮೀಜಿ. ಪ್ರೊಡ್ಯೂಸಿಂಗ್ ಮೋರ್ ದ್ಯಾನ್ ವಾಟ್ ವಿ ಕನ್ಸ್ಯೂಮ್, ಪ್ರೊಡ್ಯೂಸಿಂಗ್ ಮೋರ್ ದ್ಯಾನ್ ವಾಟ್ ವಿ ನನಗೇನು ಸಿಕ್ತು ಅದು ಮುಖ್ಯ ಅಲ್ಲ ಸ್ವಾಮೀಜಿ. ಈ ದಿವಸ ನನ್ನಿಂದ ಎಷ್ಟು ಒಳ್ಳೆಯ ಕೆಲಸ ಆಯಿತು ನೋಡಪ್ಪ, ಆ ದೃಷ್ಟಿ ನೋಡು. ಇವತ್ತು ಒಂದು ದಿವಸದಲ್ಲಿ ನನ್ನಿಂದ ಎಷ್ಟು ಒಳ್ಳೆಯ ಕೆಲಸ ಆಯಿತು, ಎಷ್ಟು ಜನರಿಗೆ ಒಳ್ಳೆಯ ಕೆಲಸ ಮಾಡಿದೆ, ಉಪಕಾರ ಮಾಡಿದೆ, ಆ ದೃಷ್ಟಿಯಲ್ಲಿ ನೋಡು. ನಾವೆಲ್ಲ ತಿಳ್ಕೊಳ್ಳೋದೇನು, ಜಪ ಮಾಡುವುದು ಮಾತ್ರ ಭಕ್ತಿ ಅಲ್ಲ, ಭಜನೆ ಮಾಡುವುದು ಮಾತ್ರ ಭಕ್ತಿ ಅಲ್ಲ, ಪರಹಿತಕ್ಕಾಗಿ ಬದುಕುವುದು, ಪರರ ಹಿತಕ್ಕಾಗಿ ತನ್ನ ಜೀವನವನ್ನು ಮುಡಿಪಾಗಿಡುವುದು, ಅದು ಕೂಡ ಪರಮ ಭಕ್ತಿ. ಸ್ವಾಮೀಜಿಯವರಿಗೆ ಯಾರು ಕೇಳಿದ್ರಂತೆ, ಚಿನ್ಮಯಾನಂದರಿಗೆ, ಏನು ಇಷ್ಟೆಲ್ಲ ಗೀತಾ ಜ್ಞಾನ ಯಜ್ಞ ಮಾಡಿದೆಯಲ್ಲ, ಹೌದು. ಇಷ್ಟೆಲ್ಲ ಪ್ರವಚನ ಎಲ್ಲ ಮಾಡಿದೆಯಲ್ಲ, ಹೌದು. ಇಷ್ಟೆಲ್ಲ ಸತ್ಸಂಗ ಮಾಡಿ ಎಲ್ಲ ಕಡೆ ಎಲ್ಲ ಏನು ಎಷ್ಟು ಲಾಭ ಆಯಿತು ಜನಗಳಿಗೆ, ಲೋಕಕ್ಕೆ ಎಷ್ಟು ಒಳ್ಳೆಯದಾಯ್ತು ಇದರಿಂದ. ಅವರು ಅದನ್ನು ಹೇಳಲೇ ಇಲ್ಲ. ಅವ್ರು ಹೇಳಿದ್ದು ಒಂದೇ, ನನಗೂ ಒಳ್ಳೆಯದಾಯ್ತು. ಒಬ್ಬನಿಗೆ ಒಳ್ಳೆಯದಾಯ್ತು, ಯಾರಿಗೆ? ನನಗೆ. ಅಂದ್ರೇನು? ಬಟ್ಟೆ ಒಗೀತಿರಲ್ಲ, ಎಷ್ಟು ಬಟ್ಟೆ ಕೊಳೆ ಹೋಯಿತು ಅದು ಮುಖ್ಯ ಅಲ್ಲ, ಕಲ್ಲು ಪಾಲಿಶ್ ಆಯಿತು, ಕಲ್ಲು ಪಾಲಿಶ್ ಆಯಿತು. ಅಂದ್ರೇನು? ನನ್ನ ಮನಸ್ಸು ಒಳ್ಳೆಯದಾಯಿತು ಸ್ವಾಮಿ, ನನ್ನ ಮನಸ್ಸಿನ ಶಾಂತಿಗಾಗಿ
ನನ್ನ ಮನಸ್ಸಿನ ಏಳಿಗೆಗಾಗಿ, ನನ್ನ ಮನಸ್ಸಿನ ನೆಮ್ಮದಿಗಾಗಿ, ನನ್ನ ಮನಸ್ಸಿನ ತೃಪ್ತಿಗಾಗಿ ಗೀತಾ ಜ್ಞಾನ ಯಜ್ಞ ಅನ್ನುವ ಒಂದು ವ್ರತವನ್ನು ಹಿಡ್ಕೊಂಡು ಇಡೀ ನನ್ನ ಜೀವನವನ್ನು ಸಾಗಿಸಿದೆ. ತೃಪ್ತಿ, ಸಂತೋಷ, ಭಗವತ್ ಚಿಂತನೆಯಲ್ಲಿ ಕಳೆದೆ. ಥ್ಯಾಂಕ್ ಯು. ಅವರು ಶ್ರೋತೃಗಳಿಗೆ ಅವರು ಹೇಳಿದ್ದು ಥ್ಯಾಂಕ್ ಯು. ಇಷ್ಟು ದಿವಸ ಉಪನ್ಯಾಸ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆ ನನ್ನ ಧನ್ಯವಾದಗಳು. ಇದು ಗುರುದೇವರ ಬಾಯಿಂದ ಬಂದ ಮಾತು. ಅಂದ್ರೇನು, ಇಷ್ಟು ಮಾಡಿ ನಾನೇನು ಗಳಿಸಿದೆ? ಅವರ ಮನಸ್ಸಲ್ಲಿ ಹಣದ ಚಿಂತೆನೇ ಇರಲಿಲ್ಲ ಸ್ವಾಮಿ. ಅವರು ಭಗವದ್ಗೀತೆಯ ಉಪನ್ಯಾಸವನ್ನು ಹೇಳುವಾಗ ಹಣದ ಚಿಂತೆಯೇ ಇರಲಿಲ್ಲ. ಎಷ್ಟು ಒಳ್ಳೆಯ ರೀತಿಯಲ್ಲಿ ಇವತ್ತು ಪ್ರವಚನ ಮಾಡಿದೆ, ಅಷ್ಟು ಮಾತ್ರ ಅವರು ನೋಡಿದ್ದು. ಜನ ಎಷ್ಟು ಕೊಟ್ಟಾರು? ಕೊಡೋದೆಲ್ಲಿ? ಕೈ ಕೊಡ್ತಾರಷ್ಟೇ. ಜನ ಏನು ಕೊಡ್ತಾರೆ ಅನ್ನುವಂಥದ್ದನ್ನು ಮನಸ್ಸಲ್ಲಿ ಇಟ್ಟುಕೊಂಡೆ ಮಾತಾಡಲಿಕ್ಕೆ ಸಾಧ್ಯನೇ ಇಲ್ಲ ಸ್ವಾಮಿ. ಪ್ರವಚನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಡ್ತೀಯೋ ಭಗವಂತನಿಗಾಗಿ ಹಾಡು, ಪ್ರವಚನ ಮಾಡ್ತೀಯೋ ಭಗವಂತನಿಗಾಗಿ ಮಾಡು. ಆ ರೀತಿಯಲ್ಲಿ ಶುದ್ಧ ಭಾವನೆಯಿಂದ ಪ್ರವಚನವನ್ನು ಮಾಡಿ ಭಗವಂತನ ಚಿಂತನೆಯ ಕಡೆಗೆ ನಮ್ಮ ಮನಸ್ಸನ್ನೆಲ್ಲ ತಿರುಗಿಸಿ ಆ ತೃಪ್ತಿಯಲ್ಲಿ ಜೀವನ ಮಾಡಿದವರು ಸ್ವಾಮೀಜಿ. ಎಲ್ಲ ಸಂತರ ಜೀವನವೂ ಅಷ್ಟೇ ಸ್ವಾಮಿ. ಪರಹಿತಕ್ಕಾಗಿ, ಲೋಕ ಸಂಗ್ರಹಕ್ಕಾಗಿ, ಎಲ್ಲರ ಏಳಿಗೆಗಾಗಿ ನನಗೇನು ಸಿಕ್ತು ಅವರಲ್ಲಿ ಆ ಸಂಕಲ್ಪವೇ ಇರಲಿಲ್ಲ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ. ಕೇಶವ ಹರಿ ಕೇಶವ ಹರಿ ಕೇಶವ ಹರಿ ಕೇಶವ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ. ಮಾಧವ ಹರಿ ಮಾಧವ ಹರಿ ಮಾಧವ ಹರಿ ಮಾಧವ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ. ವಿಠಲ ಹರಿ ವಿಠಲ ಹರಿ ವಿಠಲ ಹರಿ ವಿಠಲ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ. ಶ್ರೀಮದ್ ರಮಾರಮಣ ಗೋವಿಂದ. ಇವತ್ತು ಶುಕ್ರವಾರ, ನಾಳೆ ಕೊನೆಯ ದಿವಸ 13ಕ್ಕೆ 6ರಿಂದ 7 ಪಾದುಕಾ ಪೂಜೆ, ವ್ಯಾಸ ಪೂಜೆ, ಗುರುದೇವರ ಪೂಜೆ, ಭಜನೆ. 6ರಿಂದ 6:30 ಭಜನೆ, 6:30ರಿಂದ 7 ಪಾದುಕಾ ಪೂಜೆ. ಇದು ಸಂಡೇ. ಅದರ ನಂತರ ಪ್ರವಚನ. ನಾಳೆ ನಮ್ಮ ಬಂಟರ ಸಂಘದ ಪುಟಾಣಿಗಳಿಂದ ನಾಳೆ ಭಜನೆ ಇದೆ. ಸಣ್ಣ ಮಕ್ಕಳಿಂದ ನಾಳೆ ಕೂಡ ಭಜನೆ ಇದೆ. ನಾಳೆ ವಿಷ್ಣು ಸಹಸ್ರನಾಮ ಇಲ್ಲ. 6ರಿಂದ 6:30 ಭಜನೆ ಇದೆ ಮಕ್ಕಳಿಂದ. ಹರಿ ಓಂ.